ಬ್ರಹ್ಮ ಜಗತ್ ಸಂಬಂಧ ಯೋಗ, ಇದನ್ನೇ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕೂಡ ಕರೀತಾರೆ. ಕಳೆದ ವಾರ ನಾವು 9ನೇ ಅಧ್ಯಾಯವನ್ನು ನೋಡಿದ್ವಿ. ತಿಳ್ಕೊಳ್ಬೇಕಾದಂಥ 8ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ ಏನಿದೆ, 6 ಸಂಗತಿಗಳು, ಅದನ್ನು ತಿಳ್ಕೊಳ್ಳೇಬೇಕು. ಅಂತ್ಯಕಾಲದ ಚಿಂತನೆ ಭಗವಂತನಲ್ಲಿ ಭಗವಂತ ನಮ್ಮ ಮನಸ್ಸಿನಲ್ಲಿ ಮೂಡಬೇಕಾದ್ರೆ 6 ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತಂಬುವ ವಿಚಾರವಾಗಿ ನಾವು ವಿಸ್ತಾರವಾಗಿ ನೋಡಿದ್ವಿ. ಈಗ 9ನೇ ಅಧ್ಯಾಯಕ್ಕೆ ಹೋಗೋಣ. ಜ್ಞಾನ ಅಂತಂದರೆ ಭಗವಂತನ ಅರಿವು, ನಾಲೆಡ್ಜ್, ಸ್ಪಿರಿಚುವಲ್ ವಿಸ್ಡಮ್ ಅಂತೇವೆ. ಎಲ್ಲವನ್ನೂ ತಿಳಿದಂಥ ಭಗವಂತನ ಕಡೆಗೆ ನಮ್ಮ ಮನಸ್ಸು ಹರಿಯುತ್ತಲ್ವ, ಅದನ್ನೇ ಜ್ಞಾನ ಅಂತೇವೆ. ಭಗವಂತ ಸರ್ವೋತ್ತಮ, ಸರ್ವಗತ, ಸರ್ವಜ್ಞ, ಇಂಥ ವಿಚಾರಗಳನ್ನು ತಿಳಿಯೋದೇ ಜ್ಞಾನ. ಆ ನಂತರ ಅದರ ವಿವರಗಳನ್ನು ಅರಿವು ಮಾಡಿಕೊಳ್ಳೋದನ್ನು ವಿಜ್ಞಾನ ಅಂತ ಕರಿತೇವೆ. ವಿಶಿಷ್ಟವಾದ ಜ್ಞಾನ, ವಿಶೇಷವಾದ ಜ್ಞಾನ. ನಾವು ಎಕ್ಸ್ಪೀರಿಯನ್ಸ್ ಆಗೋದು, ನಾವೇನು ತಿಳ್ಕೊಂಡಿದ್ದೇವೋ ಅದನ್ನು ಎಕ್ಸ್ಪೀರಿಯನ್ಸ್ ಆಗ್ತೇವೆ. ನಮ್ಮ ಬುದ್ಧಿಮಟ್ಟಕ್ಕೆ ನಾವು ಅರ್ಥ ಮಾಡಿಕೊಡ್ತೇವೆ. ಆ ಅರ್ಥ ಮಾಡಿಕೊಂಡಂಥ ವಿಚಾರವನ್ನು ನಾವೇನಂತೇವೆ, ವಿಜ್ಞಾನ ಅಂತ ಕರಿತೇವೆ. ಭಗವಂತ ಗುಣಪೂರ್ಣ ಎನ್ನುವುದು ಜ್ಞಾನ ಆದರೆ, ಭಗವಂತ ಜ್ಞಾನಪೂರ್ಣ, ಆನಂದಪೂರ್ಣ, ಸೌಂದರ್ಯಪೂರ್ಣ, ದಯಾಪೂರ್ಣ, ಹೀಗೆ ಒಂದೊಂದು ಗುಣಗಳ ಪೂರ್ಣತೆಯನ್ನು ವಿವರವಾಗಿ ಅನುಸಂಧಾನ ಮಾಡುವುದು, ತಿಳ್ಕೊಳ್ಳೋದು ವಿಜ್ಞಾನ ಆಗುತ್ತೆ. ಎಕ್ಸ್ಕ್ಲೂಸಿವ್ ವಿಸ್ಡಮ್ ಆಫ್ ಗಾಡ್. ನಾವು ದೇವರನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಶಕ್ತಿ ಇರಲ್ಲ, ಆಗೋಲ್ಲ. ಆದರೆ ಪ್ರತಿಯೊಂದು ಜೀವನಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಅರಿವು ಮಟ್ಟ ಇರ್ತದೆ. ಎಲ್ಲರೂ ಒಂದೇ ರೀತಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರವರ ಮಟ್ಟಕ್ಕೆ ತಕ್ಕಂತೆ ಭಗವಂತನ ಅರಿಯುವುದು ವಿಜ್ಞಾನ, ಇಂಡಿವಿಜುವಲ್ ಎಕ್ಸ್ಕ್ಲೂಸಿವ್ ವಿಸ್ಡಮ್ ಆಫ್ ಗಾಡ್ ಅಂತ ಕರಿತೇವೆ. ಹೀಗೆ ಭಗವಂತ ಸರ್ವೋತ್ತಮ ಅಂತ ತಿಳಿದುಕೊಳ್ಳೋದು ಜ್ಞಾನ ಆದರೆ, ಆ ಸರ್ವೋತ್ತಮ ತತ್ವವನ್ನು ವಿವರವಾಗಿ ಅದರ ಬೇರೆ ಬೇರೆ ಮುಖಗಳಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಅನುಸಂಧಾನ ಮಾಡೋದು ವಿಜ್ಞಾನ. ಹೀಗೆ ಅನುಸಂಧಾನ ಮಾಡೋದರಿಂದ ಭಗವಂತ ಎಲ್ಲವುದಕ್ಕಿಂತಲೂ ವಿಲಕ್ಷಣ ಎನ್ನುವಂಥ ಸತ್ಯ ನಮಗೆ ಸಾಕ್ಷಾತ್ಕಾರ ಆಗ್ತದೆ. ಏಕೆಂದರೆ ಅಂತ್ಯಕಾಲದಲ್ಲಿ ಭಗವಂತ ನಮ್ಮ ಮನಸ್ಸಿಗೆ ಬರಬೇಕಾದ್ರೆ ಜ್ಞಾನ ವಿಜ್ಞಾನ ಆಗಬೇಕು. ನಾವು ಪ್ರವಚನದಲ್ಲಿ, ಪುಸ್ತಕಗಳಲ್ಲಿ ಭಗವಂತನ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಂಡಿರ್ತೇವೆ. ಆದರೆ ಅದು ಅರ್ಥ ಆಗಬೇಕಲ್ವಾ? ಅರ್ಥ ಆದರೇ ನಮಗೆ ಸದಾ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಸೊ ವಿಜ್ಞಾನ ಆಗಬೇಕು, ಸ್ಥಳ ಸ್ಪರ್ಶವಾಗಿ ನಾವು ತಿಳ್ಕೊಳ್ಬೇಕು. ಹಾಗಾಗಿ ವಿಜ್ಞಾನ ತುಂಬ ಮುಖ್ಯ ಅಂತ ಕೂಡ ಭಗವಂತ ಇಲ್ಲಿ ಒತ್ತು ಕೊಟ್ಟು ಹೇಳ್ತಾನೆ. ಮತ್ತು ಕೃಷ್ಣ 7ನೇ ಅಧ್ಯಾಯದಲ್ಲಿ ಅರ್ಜುನಿಗೆ ಹೇಳಿದ್ದ, ತಿಳಿಯಬೇಕಾದ ನನ್ನ ಹಿರಿಮೆಯನ್ನು ಅದರ ವಿವರದ ಜೊತೆಗೆ ನಿನಗೆ ನಾನು ಪೂರ್ತಿಯಾಗಿ ಹೇಳ್ತೇನೆ. ಇದನ್ನು ತಿಳಿದ್ರೆ ಮತ್ತು ಇನ್ನು ಯಾವ ವಿಷಯವನ್ನು ಜೀವನದಲ್ಲಿ ತಿಳ್ಕೊಳ್ಬೇಕು ಅಂತಂಬೋದು ಏನಿರಲ್ಲ, ಇಷ್ಟು ಸಾಕು ಅಂತ ಹೇಳ್ತಾನೆ. ನಾವು ನೋಡಿದ್ವಲ್ಲ 8ನೇ ಅಧ್ಯಾಯದಲ್ಲಿ ಕೂಡ 2ನೇ ಶ್ಲೋಕವನ್ನು ನಾವು ನೋಡಿದ್ವಿ. ಅಧಿಯಜ್ಞಂ ಕಥಂ ಕ್ರೋತ್ರ ದೇಹೋಸ್ಮಿನ್ ಮಧುಸೂದನ ಪ್ರಯಾಣಕಾಲೀ ಚ ಕಥಂ ನೇಯೋಸಿ ನಿಯತಾತ್ಮಭಿಹಿ ಅಂತ ನೋಡಿದ್ವಿ. ಮತ್ತೆ ಇಲ್ಲಿ ಈ ಅಧ್ಯಾಯದಲ್ಲಿ ಪುನಃ ಜ್ಞಾನ ವಿಜ್ಞಾನದ ಬಗ್ಗೆ ವಿವರಿಸ್ತಾನೆ ಕೃಷ್ಣ. ಯಾಕೆ ಹೀಗೆ? ಹಿಂದೆ ಹೇಳಿದ್ದಾಯ್ತಲ್ವ, ಕೃಷ್ಣ ಮತ್ತೆ ಪುನಃ ಇಲ್ಲಿ ಹೇಳುವಂಥ ಅವಶ್ಯಕತೆ ಏನಿದೆ? ಇಷ್ಟಕ್ಕೆ ಮುಂಚೆ ವಿವರಣೆ ಮಾಡಿದ್ದೇನೆ, ಅದು ಮರೆತು ಹೋಗಿರ್ಬೋದೇನೋ ಅರ್ಜುನನಿಗೆ? ಅಲ್ಲ, ಅದಕ್ಕೆ ಬೇರೆ ಕಾರಣ ಇದೆ. ಒಮ್ಮೆ ಹೇಳಿದ್ದನ್ನು ಮತ್ತೆ ಮತ್ತೆ ಹೇಳೋದ್ರಿಂದ ಬೇರೆ ಬೇರೆ ಆಯಾಮದಲ್ಲಿ ಹೇಳೋದಕ್ಕೋಸ್ಕರ ಅಂತ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಇಲ್ಲಿ ಹೇಳುವುದು ಹಿಂದೆ ಹೇಳಿದ್ದದ ವಿವರಣೆ ಮತ್ತು ಸೃಷ್ಟೀಕರಣೆ. ಸಂಕ್ಷಿಪ್ತವಾಗಿ ಅಲ್ಲಿ ವಿವರಿಸಿದ್ದನ್ನು ಇಲ್ಲಿ ಕೆಲವು ಹೊಸ ಅರ್ಥಗಳೊಂದಿಗೆ ಕೃಷ್ಣ ನಮಗೆ ವಿವರಿಸ್ತಾನೆ. ಕೃಷ್ಣ ನಮ್ಮ ಮುಖಾಂತರವಾಗಿ ವೇದವ್ಯಾಸ ನಮಗೆ ವಿವರಣೆ ಮಾಡ್ತಾರೆ. ಭಗವಂತನ ತತ್ವ, ಆತನ ತತ್ವಚಿಂತೆಯನ್ನು ಒಂದು ಬಾರಿ ಮಾಡಿ ನಮ್ಮ ತಲೆಯೊಳಗೆ ಹೋಗೋದಿಲ್ಲ. ನಿರಂತರ ಚಿಂತನೆ ಮಾಡ್ತಾ ಇದ್ದರೆ ಮಾತ್ರವೇ ಎಲ್ಲೋ ಸ್ವಲ್ಪ ಒಳಗೆ ಹೋಗುತ್ತೆ. ಸೊ ಕೇಳಿದಾಗ ಓದಿದಾಗ ಎಲ್ಲವೂ ತಿಳಿತು ಅಂತ ಅನಿಸುತ್ತೆ ನಮಗೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಒಂದೊಂದು ನೆನಪಾಗೋದಿಲ್ಲ ನಮಗೆ. ಅದಕ್ಕೋಸ್ಕರ ಆವೃತ್ತಿ ಮಾಡ್ತಾ ಬೇರೆ ಬೇರೆ ಆಯಾಮದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ.
ಈ ಅಧ್ಯಾಯದಲ್ಲಿ ಕೃಷ್ಣ ಹಿಂದೆ ಹೇಳಿದ್ದಂಥ ಜ್ಞಾನ ವಿಜ್ಞಾನಗಳ ನಮಗೆ ಅರ್ಥವಾಗುವ ರೀತಿಯಲ್ಲಿ ಬೇರೆ ಬೇರೆ ಮುಖಗಳಿಂದ ಬೇರೆ ಬೇರೆ ಆಯಾಮದಲ್ಲಿ ವಿವರಣೆ ಮಾಡ್ತಾನೆ. ಒಬ್ಬ ಸೈನಿಕನಿಗೆ ಯುದ್ಧರಂಗದಲ್ಲಿ ನಿಂತಿರುವಾಗ ಅವನ ಮಾನಸಿಕ ಸ್ಥಿತಿ ಆಧ್ಯಾತ್ಮಿಕ ಚಿಂತನೆಗಳ ಬಹಳ ಹತ್ತಿರವಾಗಿರ್ತಾನೆ. ಯಾಕಂದರೆ ಸಾವಿನ ಜೊತೆ ಹೋರಾಟದಲ್ಲಿರ್ತಾನೆ ಅವನಿಗೆ. ಈ ಕಾರಣದಿಂದ ಯುದ್ಧರಂಗದಲ್ಲಿ ಕೃಷ್ಣ ಅಧ್ಯಾತ್ಮವನ್ನು ಬಿಚ್ಚಿಡ್ತಾನೆ. ಅರ್ಜುನ ಬಹಳ ದೊಡ್ಡ ಜ್ಞಾನ. ಅದಕ್ಕೆ ನೋಡಿ, ಅಧ್ಯಾತ್ಮ ಜ್ಞಾನವೆಲ್ಲ ಕೂಡ ನಮಗೆ ದುಃಖದಲ್ಲಿದ್ದಾಗ ಬೇಗ ಅರ್ಥ ಆಗ್ತದೆ, ಸುಖದಲ್ಲಿದ್ದಾಗ ಅರ್ಥ ಆಗೋದಿಲ್ಲ. ಆ ಕಾರಣದಿಂದಲೇ ಭಗವಂತ ಯುದ್ಧರಂಗದಲ್ಲಿ ಮಾನಸಿಕವಾಗಿ ಕುಸಿದು ಹೋದಂಥ ಅರ್ಜುನನ ಸ್ಥಿತಿನ ಕಂಡು ಭಗವಂತ ಅಧ್ಯಾತ್ಮವನ್ನು ಹೇಳ್ತಾನೆ. ಅರ್ಜುನ ಆ ಕಾಲದಲ್ಲಿ ಮಹಾದೊಡ್ಡ ಜ್ಞಾನಿ, ಸದಾ ಭಗವಂತ ಚಿಂತನೆಯಲ್ಲಿ ಇರತಕ್ಕಂತಹ ದೈವಾಂಶ ಸಂಭೂತ. ಅದರ ಜೊತೆಗೆ ಆತನನ್ನು ಯುದ್ಧರಂಗದಲ್ಲಿ ನಿಲ್ಲಿಸಿ ಮಾನಸಿಕವಾಗಿ ಹುಟ್ಟು ಸಾವುಗಳ ಈ ಲೀಲೆಯ ಆಚೆಗೆ ಅವನನ್ನು ಕರ್ಕೊಂಡು ಹೋಗಿ ಮಾನಸಿಕವಾಗಿ ಪ್ರಿಪೇರ್ ಮಾಡಿ ಕೃಷ್ಣ ವೇದಾಂತವನ್ನು ಹೇಳ್ತಾನೆ. ಅಂತಹ ಕ್ಷಣದಲ್ಲಿ ಭಗವಂತನ ಬಗ್ಗೆ ಹೇಳಿದರೆ ಬಹಳ ಬೇಗ ಹೃದಯ ತುಂಬಿಕೊಳ್ತದೆ. ನಾವಾದರೂ ಅಷ್ಟೇ ಅಲ್ವಾ, ನಮ್ಮ ದೈನಂದಿನ ಜೀವನದಲ್ಲಿ ಸರಿ ತಪ್ಪು ಧರ್ಮಾಧರ್ಮಗಳ ಸಂಘರ್ಷ ನಡೀತಲೇ ಇರ್ತವೆ. ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಅಧ್ಯಾತ್ಮ ಅರ್ಥ ಆಗೋದು. ನಾವು ಇನ್ನು 8ನೇ ಅಧ್ಯಾಯಕ್ಕೆ ಮುಂದುವರಿಯೋಣ. ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಚ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಚ್ಯಸೆ ಶುಭಾತ್ ಅಂತ ಹೇಳ್ತಾರೆ. ಮೋಚ್ಯಸೆ ಅಶುಭಾತ್. ಕೃಷ್ಣ ಹೇಳ್ತಾನೆ, ತತ್ವದ ಬಗ್ಗೆ ನಿನಗೆ ಪುನಃ ಹೇಳ್ತೇನೆ. ಅತ್ಯಂತ ರಹಸ್ಯವಾದ ಉಪಾಸನ ಸಂಗತಿಯನ್ನು ನಿನ್ನ ಮುಂದೆ ಬಿಚ್ಚಿಡ್ತೇನೆ. ರಹಸ್ಯವಾಗಿ ಯಾಕೆ ಇಡಬೇಕು ಅಂತಂಬೋದು ಹಿಂದೆ ಹಲವಾರು ಸಲ ನೋಡಿದೆ. ಯಾವುದೇ ಒಂದು ವಿಚಾರ ರಹಸ್ಯ ಯಾಕೆ, ಇದೇನು ದೊಡ್ಡ ಎಲ್ಲರೂ ತಿಳ್ಕೊಳ್ತಾರಲ್ವಾ ಅಂತ. ಯಾಕೆಂದರೆ ಕೆಲವಿಂದಕ್ಕೆ ಯೋಗ್ಯತೆ ಬೇಕಾಗ್ತದೆ. ಯೋಗ್ಯತೆ ಇಲ್ಲದವರಿಗೆ ತಿಳಿಸಿದರೆ ಒಂದು ದುರುಪಯೋಗ ಆಗಬಹುದು, ಎರಡನೇದು ನಿರುಪಯೋಗ ಆಗಬಹುದು. ಅವರದನ್ನು ಚೆನ್ನಾಗಿ ಕಲ್ತ್ಕೊಂಡ ಮೇಲೆ ಏನು ಉಪಯೋಗ, ಅವ್ರ ಪಾಟಿಗೆ ಅವ್ರು ಸುಮ್ಮನೆ ಇದ್ದು ಬಿಡ್ತಾರೆ. ಅದನ್ನೇನು ಪ್ರಸಾರ ಮಾಡೋದಿಲ್ಲ, ಇನ್ನೊಬ್ಬರ ಹಿತವನ್ನು ಬಯಸೋದಿಲ್ಲ. ಇನ್ನು ಕೆಲವಿನವರು ದುರುಪಯೋಗ ಮಾಡಿಕೊಳ್ತಾರೆ. ಅದಕ್ಕೆ ಹಿಂದೆ ಗುಹ್ಯವಾದ ಗುಪ್ತವಾದ ವಿದ್ಯೆಗಳನ್ನೆಲ್ಲ ಕೂಡ ಯೋಗ್ಯತೆಯನ್ನು ನೋಡಿ ಹೇಳ್ತಾ ಇದ್ರು. ಇಲ್ಲಿ ಭಗವಂತ ಯೋಗ್ಯವಾಗಿ ಯೋಗ್ಯವಾದ ಕಾಲ, ಯೋಗ್ಯವಾದ ಸಮಯ, ಯೋಗ್ಯವಾದ ವ್ಯಕ್ತಿ. ಹಾಗಾಗಿ ಇದು ನಿನಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಅವನ ಮುಂದೆ ಬಿಚ್ಚಿಡ್ತಾನೆ. ಇದು ಎಲ್ಲರ ಮುಂದೆ ತೆರೆದಿಡುವಂಥ ಸಂಗತಿ ಅಲ್ಲ. ಯಾರಿಗೆ ಭಗವಂತನ ಉಪಾಸೆಯಲ್ಲಿ ಅನನ್ಯವಾದಂಥ ಖಾತರಿ ಇರುವವರಿಗೆ, ಭಗವಂತನಲ್ಲದೆ ನನಗಿನ್ನೇನು ಬೇಡ ಎನ್ನುವಂಥ ಮನಸ್ಸುಳ್ಳವರಿಗೆ ಮಾತ್ರ ಭಗವಂತನಿಗೋಸ್ಕರ ತಾಪತ್ರಯ ಪಡುವವರು ಮುಂದೆ ಹೇಳಬೇಕಾದಂಥ ಮಾತು ಅಂತ ಹೇಳ್ತಾರೆ. ಅತ್ಯಂತ ರಹಸ್ಯವಾದ ಗೋಪನೆ ಮಾಡಬೇಕಾದಂಥ ಸಂಗತಿ ಇದು. ಇದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಅರ್ಜುನನಿಗೆ ಈ ವಿಚಾರವನ್ನು ತಿಳಿಯುವಂಥ ಜಿಜ್ಞಾಸೆ ಮತ್ತು ಅರ್ಹತೆ ಇದ್ದಿದ್ದರಿಂದಲೇ ಕೃಷ್ಣ ಆತನಿಗೆ ಈ ಗೋಪ್ಯವಾದಂಥ ವಿಚಾರವನ್ನು ಹೇಳ್ತಾನೆ. ಕೇಳುವ ಅರ್ಹತೆ ಮತ್ತು ಬಯಕೆ ಇದ್ದವರಿಗೆ ಮಾತ್ರ ಕೊಡಬೇಕಾದಂಥ ವಿದ್ಯೆ ಇದು ಅಂತ ಹೇಳ್ತಾನೆ. ಇದು ಎಲ್ಲರಿಗೂ ಕೊಡತಕ್ಕಂಥದ್ದಲ್ಲ. ಇಲ್ಲಿ ಕೃಷ್ಣ ನೋಡಿ ಅನಸೂಯವೇ ಎನ್ನುವಂಥ ಪದವನ್ನು ಬಳಸಿದ್ದಾನೆ. ಮನುಷ್ಯನಿಗೆ ವೇದಾಂತ ಓದುವ ಮತ್ತು ವೇದಾಂತ ಓದಿದ ನಂತರವೂ ಕೂಡ ಇರಬೇಕಾದಂಥ ಕ್ವಾಲಿಟಿ ಇದು. ಅಂದರೆ ಅಹಂಕಾರ ರಹಿತ ಅಂತ, ರಹಿತತೆ, ಇಗೋಲೆಸ್ನೆಸ್. ಅಹಂಕಾರ ಇದ್ದು ವೇದಾಂತ ಓದಿದರೆ ಏನೂ ಉಪಯೋಗ ಇಲ್ಲ. ಯಾಕೆಂತಂದರೆ ಎಲ್ಲೋ ನಮಗೆ ಅದೇ ಕಾಣುತ್ತೆ, ನನ್ನಂಥ ಮಹಾನುಭಾವನೆ ಇದು ಅರ್ಥ ಆಗ್ತದೆ, ನನ್ನಂಥವನೇ ಇದನ್ನು ಕಂಪ್ಲೀಟ್ ಮಾಡಲಿಕ್ಕಾಗ್ತದೆ, ಬೇರೆಯವ್ರಿಗೆ ಸಾಧ್ಯ ಆಗೋದಿಲ್ಲ, ಈ ರೀತಿ ಅಹಂಕಾರ ಬಂದುಬಿಡ್ತದೆ. ಇನ್ನು ಕೆಲವೊಂದು ಜನಗೆ ನನಗೆಲ್ಲ ಗೊತ್ತಿದೆ ಮತ್ತೆ ಯಾಕೆ ಓದಬೇಕು, ಓದಿದ್ರೂ ಅಹಂಕಾರ ಬರುತ್ತೆ, ಓದದಿದ್ರೂ ಅಲಂಕಾರ ಬರ್ತದೆ. ಎಲ್ಲ ಮದಗಳು ಕೂಡ ಮನುಷ್ಯನ ಒಂದೊಂದು ಹಂತದಲ್ಲಿ ಬಿದ್ದು ಹೋಗ್ತದೆ. ಯೌವನದ ಮದ, ವೃದ್ಧಾಪ್ಯ ಬಂದರೆ ಹೊರಟೋಗ್ತದೆ. ಸೊ ಹಾಗೆ ಈ ಅಹಂಕಾರ ಮದ, ವಿದ್ಯಾಮದ ಅಂತ ಏನಿದೆ ಅದು ಯಾವತ್ತಿಗೂ ಹೋಗೋದಿಲ್ಲ. ಹಾಗಾಗಿ ಎಚ್ಚರಬೇಕು ಅಂತ ಹೇಳ್ತಾರೆ. ಸೊ ವೇದಾಂತ ಓದುವಾಗ ಮೊದಲು ಅಹಂ ಇರಬಾರದು. ಭಗವಂತನ ಮುಂದೆ ನಾನು ಏನೂ ಅಲ್ಲ ಅಂತ ತಿಳಿದಿದ್ದರೆ ಅಹಂಕಾರ ಬರೋದಿಲ್ಲ. ವೇದಾಂತ ಓದಿ ನಾನು ದೊಡ್ಡ ಜ್ಞಾನಿ ಅನ್ನುವಂಥ ಅಹಂಕಾರ ಬಂದರೆ ಓದಿ ದೇವರನ್ನು ಕಳೆದುಕೊಂಡಾಗ್ತದೆ.
ಆದರೆ ಇವತ್ತು ನಾವು ಒಂದಲ್ಲ ಒಂದು ಸಣ್ಣ ಒಂದಿನ ಅಹಂಕಾರಕ್ಕೆ ಒಳಗಾಗ್ತೇವೆ. ಜ್ಞಾನದ ಅಹಂಕಾರ, ಅಧಿಕಾರದ ಅಹಂಕಾರ, ಸಂಪತ್ತಿನ ಅಹಂಕಾರ, ಸೌಂದರ್ಯದ ಅಹಂಕಾರ, ಯೌವನದ ಅಹಂಕಾರ, ಇಂತಹ ಅನೇಕ ಸಂಗತಿಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಅದನ್ನು ಕಳಚಿಕೊಂಡಾಗ ಮಾತ್ರ ವೇದಾಂತವನ್ನು ಅರಿಯಲು ನಾವು ಅರ್ಹತೆಯನ್ನು ಪಡಿತೇವೆ. ಎಲ್ಲಿ ತನಕ ನಮಗೆ ಅಹಂಕಾರ ತುಂಬಿದೆಯೋ ಅಲ್ಲಿ ತನಕ ವೇದಾಂತ ನಮಗೆ ಉಪಯೋಗಕ್ಕೆ ಬರೋಲ್ಲ. ಬೇಕಾದ್ರೆ ಬಾಯಿಪಾಠ ಮಾಡ್ಬೋದು, ವಿಷಯಗಳನ್ನು ತಿಳ್ಕೊಂಡು ಇನ್ನೊಬ್ಬರಿಗೆ ಉಪದೇಶ ಮಾಡ್ಬೋದೇ ವಿನ ನಮಗೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ನಿರಂತರ ಭಗವದ್ಗೀತೆ ಚಿಂತನೆ ಪಾರಾಯಣ ಮಾಡ್ತಾಯಿದ್ರು ಕೂಡ ಮನೆಗೆ ಯಾವುದೋ ಒಂದು ಘಟನೆ ನಡೆದು ಯಾರೋ ಒಬ್ಬರು ಬೈದರು, ಆವಾಗ ಮತ್ತೆ ಟೆನ್ಷನು, ಸ್ಟ್ರೆಸ್ಸು. ಭಗವದ್ಗೀತೆ ಓದಿದ ಮೇಲೆ ಕೂಡ ಸ್ಟ್ರೆಸ್ ಇದೆ ಅಂತಂದರೆ ಇನ್ನೇನು ಅನ್ಬೇಕು? ಅಂದರೆ ಭಗವದ್ಗೀತೆ ವಿಚಾರಗಳು ಉರು ಹೊಡೆದಿದ್ದೇವೆ, ಬಾಯಿಪಾಠ ಮಾಡಿದ್ದೇವೆ ಅಷ್ಟೇ. ಸೊ ನಾನು ಬ್ರಾಹ್ಮಣನೋ ಮನುಷ್ಯನೋ ನಾ ಹಿಂದುವೋ ಹಾಗಂತ ತಿಳ್ಕೊಂಡು ಓದೋದೇ ವಿನ ತಿಳ್ಕೊಂಡು ನನ್ನ ಜೀವನವನ್ನು ಉದ್ಧಾರ ಮಾಡಿಕೊಳ್ಳಬೇಕು ಅಂತ ಓದುವುದಲ್ಲ. ಈಗ ಔಷಧ ತಗೊಂಡ್ರೂ ಕೂಡ ರೋಗ ಹಾಗೆ ಇದೆ ಅಂದರೆ ಏನಂತ ಅರ್ಥ? ಔಷಧ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಭಗವದ್ಗೀತೆ ಓದಿದ ಮೇಲೆ ಕೂಡ ತಲಸ್ಪರ್ಶೆಯಾಗಿ ಅರ್ಥ ಮಾಡಿಕೊಂಡು ಆ ಜ್ಞಾನ ವಿಜ್ಞಾನ ಆದ ಮೇಲೂ ಕೂಡ ನಮಗೆ ಅದರ ಮತ್ತೆ ಐಹಿಕ ಎಲ್ಲ ಕಷ್ಟ ನಷ್ಟಗಳಿದೆ ಅಂತಂದರೆ ಅನುಭವಕ್ಕೆ ಬರಲಿಲ್ಲ, ವಿಜ್ಞಾನ ಆಗಲಿಲ್ಲ. ಜ್ಞಾನ ವಿಜ್ಞಾನ ಚೇಂಜ್ ಆಗಬೇಕು, ಅದಾಗ್ತಾ ಇಲ್ಲ, ಬರೀ ಜ್ಞಾನ ಮಾತ್ರ ಇದೆ. ಯಾರನ್ನ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಹಿಂಗೆ ಹೇಳಿದ್ದಾನೆ, ಅವ್ರು ಹಿಂಗೆ ಹೇಳಿದ್ದಾರೆ, ಮಧ್ವಾಚಾರ್ಯ ಹಿಂಗೆ ಹೇಳಿದ್ದಾರೆ, ರಾಮಾನುಜರು ಹಿಂಗೆ ಹೇಳಿದ್ದಾರೆ, ನನ್ನ ವರ್ಷನ್ ಏನು? ನಾನು ಅದನ್ನು ವಿಜ್ಞಾನ ಅನುಭವಿಸೇ ಇಲ್ಲ, ಹಾಗಾಗಿ ನನ್ನ ವರ್ಷನ್ ಇಲ್ಲ. ಅವ್ರು ಹೇಳಿದ್ದಾರಪ್ಪ, ನನ್ನ ಮಾತಲ್ಲ ಅಂತ ಹಿಂಗೆ ಹೇಳ್ಬಿಟ್ಟು ನಾನು ಪಂಡಿತ ಎನ್ನುವಂಥ ಅಹಂಕಾರ ತಲೆಗೆ ಬಂದರೆ ಅಂಥವನು ಮಹಾದರಿದ್ರ ಅಂತ ಎನಿಸ್ಕೊಳ್ತಾನೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಅಹಂಕಾರದ ಮರಿಯೇ ಅಸೂಯೆ ಅಂತ ಹೇಳ್ತಾರೆ. ಈ ಅಸೂಯೆ ನಮ್ಮನ್ನು ಒಂದು ರೀತಿಯಾದಂಥ ಸುಡುವಂಥ ಬೆಂಕಿ. ಅದಕ್ಕಾಗಿ ಅದನ್ನು ಕನ್ನಡದಲ್ಲಿ ಹೊಟ್ಟೆ ಕಿಚ್ಚು ಅಂತ ಕರೀತಾರೆ. ಇದು ನಮ್ಮ ವ್ಯಕ್ತಿತ್ವವನ್ನು ನಾಶನ ಮಾಡ್ತದೆ. ಅಂಥವರಿಗೆ ವೇದಾಂತ ಹೇಳಿ ಕೂಡ ಉಪಯೋಗ ಇಲ್ಲ. ಅರ್ಜುನ, ನಿನಗೆ ಅಸೂಯೆ ಇಲ್ಲ, ಅದಕ್ಕಾಗಿ ನಿನಗೆ ಈ ಗುಪ್ಯವಾದಂಥ ಗುಹ್ಯವಾದಂಥ ನಿನಗೆ ಜ್ಞಾನವನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ಯುದ್ಧರಂಗದಲ್ಲಿ ನಿಂತಹ ವ್ಯಕ್ತಿಗೆ ಅಸೂಯೆ ಇಲ್ಲದೆ ಇರುವುದು ಅತ್ಯಂತ ಮಹಾಸಂಗತಿ. ದ್ವೇಷ, ಅಸೂಯೆ, ಅಹಂಕಾರಗಳು ಯುದ್ಧರಂಗದಲ್ಲಿ ಸದಾ ತುಂಬಿಕೊಂಡಿರ್ತದೆ. ಇದನ್ನು ಗೆದ್ದು ನಿರಂತರ ನಿಂತವನು ಯಾರ್ಯಾರಿದ್ದಾರೆ ಅವನು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಶಾಸ್ತ್ರಕ್ಕೆ. ಈಗ ಇಲ್ಲಿ ಅಸೂಯೆ ವಿಚಾರ ಬಂದಿದೆ, ಅದು ಇರಬಾರದು, ಅನಸೂಯೆ ಆಗಬೇಕು. ಇದರ ಬಗ್ಗೆ ನೋಡಿದರೆ ಈ ಗುಣದ ಬಗ್ಗೆ, ಇದು ತುಂಬ ದೊಡ್ಡ ಗುಣ. ಇದು ಪ್ರತಿಯೊಬ್ಬರೂ ಕೂಡ ಅನಸೂಯೆಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಂದರೆ ಅಸೂಯೆ ಪಡಬಾರದು ಅಂತ ಅರ್ಥ. ಇನ್ನೊಬ್ಬರ ಒಳಿತನ್ನು ಕಂಡು ಅಸೂಯೆ ಪಡಬಾರದು, ನಾವು ಜಲಸ್ಸಾಗಬಾರ್ದು ಅಂತ ಅರ್ಥಗಳು ಬರ್ತದೆ ಇಲ್ಲಿ. ಆದರೆ ಪ್ರಾಚೀನರು ಈ ಪದಕ್ಕೆ ಒಂದು ವಿಶೇಷ ಅರ್ಥವನ್ನು ಹೇಳ್ತಾ ಇದ್ರು. ಹೇಳ್ತಾರೆ, ನಗುಣಾನ್ ಗುಣಿನೋ ಹಂತಿ ನಸ್ತೌತಿ ಆತ್ಮಗುಣಾನಪಿ ಪ್ರಹೃಷ್ಯತೆ ನಾಣ್ಯ ದೋಷೈ ಅನಸೂಯ ಪ್ರಕೀರ್ತಿತ ಅಂತ ಹೇಳ್ತಾರೆ. ಹೊಟ್ಟೆ ಕಿಚ್ಚು ಸಿಂಪಲಾಗಿ ನಮ್ಮ ವ್ಯವಹಾರ ಭಾಷೆಯಲ್ಲಿ ನಾವು ಹೇಳ್ತೇವೆ, ಆದರೆ ಶಾಸ್ತ್ರದಲ್ಲಿ ಇದಕ್ಕೆ ಮತ್ತಷ್ಟು ಆಳವಾದಂಥ ಅರ್ಥ ಕೊಡ್ತಾರೆ. ಅನಸೂಯೆ ಅಂತಂದರೆ ನಗುಣಾನ್ ಗುಣಿನೋಹಂತಿ, ಇನ್ನೊಬ್ಬರ ಹತ್ರ ಇರುವಂಥ ಒಳ್ಳೆಯ ಗುಣಗಳನ್ನು ಅಪ್ರಿಷಿಯೇಟ್ ಮಾಡೋದು ಅಂತ ಅರ್ಥ. ಇನ್ನೊಬ್ಬರ ಹತ್ರ ಇರುವಂಥ ಎಲ್ಲ ಒಳ್ಳೆಯ ಗುಣಗಳನ್ನು ಗುರುತಿಸು, ಅದನ್ನು ಮೆಚ್ಚಿಕೋ, ಅಪ್ರಿಷಿಯೇಟ್ ಮಾಡು ಅಂತ ಶಾಸ್ತ್ರ ಹೇಳುತ್ತೆ. ನಗುಣ ಗುಣಿನೋಹಂತಿ ಅಂದರೆ ಇನ್ನೊಬ್ಬರ ಒಳ್ಳೆಯದನ್ನು ಕೊಲೆ ಮಾಡಬೇಡ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಡ. ಅದರ ಜೊತೆಗೆ ನಸ್ತೌತಿ ಆತ್ಮಗುಣಾನಪಿ, ನನ್ನನ್ನು ಅಂತಂದರೆ ನಾನು ಹಾಗೆ ನಾನು ಹೀಗೆ ಅಂತ ನಿನ್ನ ಒಳ್ಳೆಯ ಗುಣಗಳನ್ನು ಕೊಚ್ಚಿಕೊಳ್ಳಬೇಡ, ಜಂಬ ಕೊಚ್ಚಿಕೊಳ್ಳಬೇಡ ಅಂತ ಹೇಳ್ತಾರೆ. ಇನ್ನೊಬ್ಬರ ಒಳ್ಳೆಯ ಗುಣವನ್ನು ಮುಚ್ಚಿಕೊಳ್ಳಬೇಡ, ನಿನ್ನ ಜಂಬವನ್ನು ಕೊಚ್ಚಿಕೊಳ್ಳಬೇಡ. ಇದು ಅನಸೂಯೆ ಪದದ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ. ನಗುಣಾನ್ ಗುಣಿನೋಹಂತೆ, ಇನ್ನೊಬ್ಬರು ಒಳ್ಳೆಯ ಗುಣವನ್ನು ಮುಚ್ಚಬೇಡ, ನಿನ್ನಲ್ಲಿ ಇರತಕ್ಕಂಥ ಒಳ್ಳೆಯ ಗುಣವನ್ನೇ ಕೊಚ್ಚಿಕೊಂಡು ತಿರುಗಬೇಡ. ಮತ್ತಷ್ಟೇ ಅಲ್ಲ, ಇನ್ನೊಬ್ಬರ ಒಳ್ಳೆಯ ಗುಣವನ್ನು ಮುಚ್ಚಿಡಬೇಡ. ಸೊ ಇದು ಒಳ್ಳೆತನ.
ಸೊ ಹೀಗೆ ತುಂಬ ಕಷ್ಟದ ಇದು. ಇನ್ನೊಬ್ಬರ ದೋಷವನ್ನು ಹೇಳುವುದರಲ್ಲಿ ಸಂತೋಷ ಪಡಬೇಡ ಅಂತ ಹೇಳ್ತಾರೆ. ನಿನ್ನ ಗುಣವನ್ನು ಹೇಳಿಕೊಳ್ಳಬೇಡ, ಇನ್ನೊಬ್ಬರಲ್ಲಿರುವಂಥ ಒಳ್ಳೆಯದನ್ನು ಹೇಳಿಕೊಂಡು ತಿರುಗು, ಇನ್ನೊಬ್ಬರಲ್ಲಿ ಕೆಟ್ಟದನ್ನು ಹೇಳುವಾಗ ಸಂತೋಷ ಪಡಬೇಡ. ಇದು ಅನಸೂಯ ಪದದ ಡೆಫಿನಿಷನ್. ಇದು ಜೀವನದಲ್ಲಿ ಪರಿಪಾಲನೆ ಮಾಡಿದರೆ ಸ್ಟ್ರೆಸ್ಸೇ ಇರಲ್ಲ. ನಮ್ಮಲ್ಲಿ ಮೆಜಾರಿಟಿ ಆಫ್ ಸ್ಟ್ರೆಸ್, ಕೌಟುಂಬಿಕ ಸ್ಟ್ರೆಸ್ ಆಗ್ಬೋದು, ಆಫೀಸ್ ಸ್ಟ್ರೆಸ್ ಆಗ್ಬೋದು, ಜಾಸ್ತಿ ಕಾರಣ ಏನಂತಂದರೆ ಅನಸೂಯೆ. ಅಸೂಯೆ ಅಂತಂದರೆ ಏನು? ಕಂಪ್ಯಾರಿಷನ್. ಪ್ರತಿಯೊಂದಕ್ಕೂ ನಾವು ಕಂಪ್ಯಾರಿಷನ್ ಮಾಡ್ಕೊಳ್ತಿದ್ವಿ. ಅದು ವಸ್ತು ಆಗ್ಬೋದು, ವಿಷಯ ಆಗ್ಬೋದು, ವ್ಯಕ್ತಿ ಆಗ್ಬೋದು. ಮದುವೆ ಆಗಬೇಕು, ಹೆಂಡತಿ ಅಥವಾ ಗಂಡ, ಕಂಪ್ಯಾರಿಷನ್. ಸಂಪಾದನೆಯಲ್ಲಿ ಕಂಪ್ಯಾರಿಷನ್. ಪ್ರತಿಯೊಂದರಲ್ಲಿ ಕಂಪೇರ್ ಮಾಡಿಕೊಳ್ತಿದ್ರೆ ಅವರಲ್ಲದಿದೆ, ನನ್ನಲ್ಲಿದ್ದಿಲ್ಲ, ನನ್ನಲ್ಲಿದ್ದಿದೆ ಅವರಲ್ಲಿಲ್ಲ. ಸೊ ಇದೇ ನಾವು ಕಂಪ್ಯಾರಿಷನ್ ಮಾಡ್ತಾಯಿದ್ರೆ ನೆಮ್ಮದಿ ಸಿಗೋದಿಲ್ಲ. ಹಾಗಾಗಿ ಅಸೂಯೆ ಬೆಳೀತಾ ಹೋದರೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತದೆ, ನೆಮ್ಮದಿ ಇರಲ್ಲ, ತುಂಬ ಸ್ಟ್ರೆಸ್ ಆಗ್ತದೆ, ನಿದ್ದೆ ಕೂಡ ಬರಲ್ಲ, ಆದಷ್ಟು ಸ್ಟ್ರೆಸ್ ಆಗ್ತದೆ. ಅದಕ್ಕೆ ಇದನ್ನು ಬೆಳೆಸಿಕೊಳ್ಳಬೇಕು, ಅಧ್ಯಾತ್ಮ ಒಳಗೆ ಹೋಗಬೇಕು ಅಂತಂದರೆ ಈ ಗುಣ ಖಂಡಿತ ಇರಲೇಬೇಕಾಗತ್ತೆ. ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಆ ಶ್ಲೋಕ ನಮಗೆ ಭಯಪಾಠ ಆಗ್ತದೆ, ಅದರಲ್ಲಿ ಏನೂ ದೋಷ ಇಲ್ಲ. ಅಥವಾ ಆ ಶ್ಲೋಕವನ್ನು ಯಾರಾದರೂ ಗುರುಗಳು ಹೇಳಿರ್ತಾರಲ್ವ, ಆ ಗುರುಗಳೇ ಹೇಳಿದ್ದಂಥ ಎಕ್ಸ್ಪ್ಲನೇಷನ್ ನಿಮಗೆ ಭಯಪಾಠ ಆಗ್ತದೆ. ಅದು ಇನ್ನೊಬ್ಬರಿಗೆ ಹೇಳಿ ಮೆಚ್ಚಿಸಲಿಕ್ಕೆ ಹೊತ್ತು ನನ್ನ ಜೀವನ ಉಪಯೋಗಕ್ಕೆ ಅದು ಬರೋದಿಲ್ಲ. ಇಲ್ಲಿ ಕೃಷ್ಣ ಹೇಳ್ತಾನೆ, ಇದನ್ನು ತಿಳಿದುಕೊಂಡರೆ ನಿನ್ನ ಮನಸ್ಸು ಪರಿಶುದ್ಧವಾಗಿ ಭಗವಂತನನ್ನು ಬಯಸುವುದು ಸಾಧ್ಯ ಆಗ್ತದೆ. ಜ್ಞಾನ ಬಂದರೆ ನಮ್ಮೊಳಗಿನ ಕೊಳೆದು ಹೋಗಿ ಮನಸ್ಸು ನಿರ್ಮಲ ಆಗ್ತದೆ. ನಮ್ಮ ಅತೀ ದೊಡ್ಡ ಸಂಪತ್ತು ಅಂತಂದರೆ ಪ್ರಸನ್ನವಾದ ಸ್ವಚ್ಛವಾದಂಥ ಮನಸ್ಸು. ಅಂಥ ಮನಸ್ಸಿನಲ್ಲಿ ಭಗವಂತ ಕಾಣಿಸ್ಕೊಳ್ತಾನೆ. ಶುದ್ಧ ಮನಸ್ಸಿನಿಂದ ಜ್ಞಾನದಿಂದ ಆನಂದಮಯವಾದಂಥ ಈ ಸ್ಥಿತಿಯಿಂದ ಪಾಂಚಭೌತಿಕ ಶರೀರದಿಂದ ಮತ್ತು ಸಂಸಾರದಿಂದ ಬಿಡುಗಡೆ ಆಗುವುದೇ ಮೋಕ್ಷ ಅಂತ ಹೇಳ್ತಾನೆ ಭಗವಂತ. ನಮಗೆ ಪಾಂಚಭೌತಿಕವಾದಂಥ 3 ಆವರಣಗಳಿದೆ. ಈ 3 ಆವರಣದ ಒಳಗೆ ಜ್ಞಾನಾನಂದಮಯವಾದಂಥ ಆತ್ಮಸ್ವರೂಪವಿದೆ. ಲಿಂಗ ಶರೀರ, ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ, ಇವು ಆತ್ಮವನ್ನು ಆವರಿಸಿಕೊಂಡಿರುವಂಥ ಆವರಣಗಳು. ನಾವು ಈ 3 ಅಂಗಿಯನ್ನು ಕಳಚಿ ಅಶುಭದಿಂದ ಬಿಡಿಸಿಕೊಂಡು ಹೋದರೆ, ಬಿಡುಗಡೆಯನ್ನು ಹೊಂದಿದರೆ ಸರ್ವಭೂತ ಸ್ವರೂಪಭೂತವಾದಂಥ ನೈಜ ಸ್ಥಿತಿಯಲ್ಲಿ ಭಗವಂತ ನಮ್ಮ ಮುಂದೆ ನಿಲ್ತಾನೆ. ಇಲ್ಲಿ ಕೃಷ್ಣ ಮೋಕ್ಷಸೇ ಶುಭಾತ್ ಅಂತ ಹೇಳಿದ್ದಾನೆ. ಹೀಗೆ ಯಾವ ರೀತಿ ಪಾಂಚಭೌತಿಕ ಶರೀರದಿಂದ ಬಿಡುಗಡೆ ಮತ್ತು ಮೋಕ್ಷ ಎನ್ನುವಂಥ ವಿಜ್ಞಾನವನ್ನು ಭಗವಂತ ಸಮಿಷ್ಟಿಯಾಗಿ ಅರ್ಜುನನಿಗೆ ಹೇಳೋದು ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಉಲ್ಲೇಖನ ಮಾಡ್ತಾರೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ಮಿದಮುತ್ತಮಂ ಪ್ರತ್ಯಕ್ಷಾವಗಮನಂ ಧರ್ಮ್ಯಂ ಸುಖಂ ಸುಸುಖಂ ಕರ್ತುಮವ್ಯಯಂ ಅಂತ ಹೇಳ್ತಾರೆ. ಕೃಷ್ಣ ತಾನು ಮುಂದೆ ಉಪದೇಶ ಮಾಡಲಿರುವಂಥ ಅಧ್ಯಾತ್ಮದ ವಿಜ್ಞಾನದ ಬಗ್ಗೆ ಹೇಳ್ತಾ, ಇದು ವಿದ್ಯೆಗಳಲ್ಲೆಲ್ಲ ಕೂಡ ಪ್ರಧಾನವಾದ ವಿದ್ಯೆ, ಅತ್ಯಂತ ರಹಸ್ಯವಾದಂಥ ಮತ್ತು ಪರಮ ಪವಿತ್ರವಾದಂಥ ವಿದ್ಯೆ. ಪ್ರತ್ಯಕ್ಷ ಶಬ್ದವಾಚ್ಯನಾದಂಥ ಇಂದ್ರಿಯ ನಿರ್ಮಾಣವಾಗಿರುವಂಥ ನಿಯಾಮಕನಾಗಿರುವಂಥ ಭಗವಂತನನ್ನು ಪ್ರತ್ಯಕ್ಷವಾಗಿ ತೋರಿಸುವಂತಹ ಜಗತ್ತಿನ ಧಾರಕ ಶಕ್ತಿಯಾದಂಥ ಭಗವಂತನನ್ನು ನೇರವಾಗಿ ವಿಷಯೀಕರಿಸುವಂಥ ಸಾಕ್ಷಾತ್ ಭಗವದ್ವಿಷಯಕವಾದಂಥ ವಿದ್ಯೆ ಇದು. ಈ ವಿದ್ಯೆಯನ್ನು ತಿಳಿದು ಭಗವಂತನನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ. ಯಾಕೆಂತಂದರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದೋ ಇದೆ ಅಂತಂದರೆ ಅದು ಜ್ಞಾನ ಮಾತ್ರವೇ. ಭಗವಂತ ಜ್ಞಾನಕ್ಕೆ ಒಲಿದಷ್ಟು ಸುಲಭವಾಗಿ ಯಾವ ದಾರಿಯೂ ಒಲಿಯುವುದಿಲ್ಲ. ಇದು ಅಳಿವಿರದಂಥ ದಾರಿ ಅಂತ ಹೇಳ್ತಾನೆ ಕೃಷ್ಣ. ಆದ್ದರಿಂದ ಜ್ಞಾನದ ದಾರಿ ಎಂದೂ ವ್ಯರ್ಥವಲ್ಲ. ನಮಗೆ ಬೇರೆ ಬೇರೆ ಏನಾದರೂ ಚಿಕ್ಕ ಚಿಕ್ಕ ಇಷ್ಟಾಪೂರ್ತಿಗಳನ್ನು ಈಡೇರಿಸಿಕೊಳ್ಳಬೇಕಾದ್ರೆ ಬೇರೆ ಬೇರೆ ಎಲ್ಲ ಹಾದಿಗಳಿದೆ. ಆದರೆ ಮೋಕ್ಷವನ್ನು ಹೊಂದಬೇಕು, ಈ ಸಂಸಾರ ದುಃಖದಿಂದ ಹೊರಗೆ ಬರಬೇಕು ಅಂದರೆ ಇರೋದು ಒಂದೇ ದಾರಿ, ಅದು ಜ್ಞಾನದ ದಾರಿ. ನನ್ನ ಕಷ್ಟವನ್ನು ಪಾರು ಮಾಡು ಅಂತ ಹೇಳ್ತೀವಲ್ಲ, ಸಾಂಸಾರಿಕ ಜೀವನದಲ್ಲಿ ನನಗೆ ಏನೇನು ಕಷ್ಟ ಬರ್ತವೆ, ವ್ಯವಹಾರದೆಲ್ಲ ಪಾರು ಮಾಡು ಅಂತಂದರೆ ಆ ಪಾರು ಮಾಡಲಿಕ್ಕೆ ಬೇಕಾದಂಥ ಜ್ಞಾನವನ್ನು ಕೊಡುವನು ಭಗವಂತನೇ. ಹಾಗಾಗಿ ಜ್ಞಾನಧಾರಿ ಅಲ್ಲದೆ ಬೇರೆ ದಾರಿಯಲ್ಲಿ ಭಗವಂತನನ್ನು ಉಳಿಸಿಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಆಮೇಲೆ ಮತ್ತೊಂದು ಶ್ಲೋಕ, ಅಶ್ರದ್ಧಾನಾ ಪುರುಷ
ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಅನಸೂಯ ಬಗ್ಗೆ ಹೇಳಿದಂಥ ಕೃಷ್ಣ ಇಲ್ಲಿ ಇನ್ನೊಂದು ಅತಿ ಮುಖ್ಯವಾದಂಥ ಗುಣದ ಬಗ್ಗೆ ಹೇಳ್ತಾನೆ, ಅದೇ ಶ್ರದ್ಧೆ. ಶ್ರದ್ಧೆ ಅಂತಂದರೆ ಕಾನ್ಸಂಟ್ರೇಷನ್ ಅಲ್ಲ, ಏಕಾಗ್ರತೆ ಕಾನ್ಸಂಟ್ರೇಷನ್ ಅಲ್ಲ, ನಂಬಿಕೆ. ಮೊದಲು ನಂಬಿಕೆ ಇದ್ರೇ ಕಾನ್ಸಂಟ್ರೇಷನ್ ಏಕಾಗ್ರತೆ ಬರುತ್ತೆ. ಶ್ರದ್ಧೆ ಅಂತಂದರೆ ವಿಶ್ವಾಸ, ನಂಬಿಕೆ. ಭಗವಂತನ ಮೇಲೆ ಶ್ರದ್ಧೆ ಇಡು ಅಂತಂದರೆ ಭಗವಂತನ ಮೇಲೆ ವಿಶ್ವಾಸ ಇಡು, ನನ್ನನ್ನು ಕಾಪಾಡ್ತಾನೆ ಅಂತ ಹೇಳಿ, ಅದನ್ನೇ ಶ್ರದ್ಧೆ ಅಂತಾರೆ. ಯಾರಿಗೆ ಶ್ರದ್ಧೆ ಇಲ್ಲವೋ ಅವರಿಗೆ ಏನನ್ನು ಹೇಳಿಯೋ ಉಪಯೋಗ ಇಲ್ಲ. ನಂಬಿಕೆ ಇಲ್ಲದವನು ಏನು ಹೇಳ್ತೇವೆ? ಭಗವಂತನ ಮೇಲೆ ನಂಬಿಕೆ ಇಲ್ಲದವನು ಹೇಳ್ರೆ ಅವನು ಕೇಳ್ತಾನೆ. ನಮಗೆ ಯಾವುದಾದ್ರ ಮೇಲೆಯೂ ಶ್ರದ್ಧೆ ಇಲ್ಲವೋ ಅದನ್ನು ನಮ್ಮ ಮನಸ್ಸು ಸ್ವೀಕರಿಸೋದೇ ಇಲ್ಲ. ಒಂದು ವಿಷಯವನ್ನು ನಾವು ಗ್ರಹಣ ಮಾಡಬೇಕಾದರೆ ನಮಗೆ ಆ ವಿಷಯದಲ್ಲಿ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ನನಗೆ ಗೊತ್ತಿಲ್ಲದ ವಿಷಯಗಳು ಬಹಳ ಇರಲಿಕ್ಕೆ ಸಾಧ್ಯ. ಯಾಕೆಂತಂದರೆ ನನಗೆ ಗೊತ್ತಿಲ್ಲದೆ ಇರುವಂಥ ಬಹಳ ಸಂಗತಿಗಳಿವೆ ಅಂತ ತಿಳಿಯುವುದು ಶ್ರದ್ಧೆಯ ಮೊದಲ ಮೆಟ್ಲು. ನನಗೆಲ್ಲ ಗೊತ್ತು ಅಂತ ಅಂದ್ಕೊಳ್ಳಿ, ನೀನು ತಿಳ್ಕೊಳ್ಳಿಕ್ಕೆ ಏನಿದೆ? ಹಾಗೆ ನಮ್ಮ ಅಜ್ಞಾನದ ಅರಿವು ಮೊದಲು ನಮಗಿರಬೇಕು. ನನಗೆ ಗೊತ್ತಿಲ್ಲ ಅಂತ ಅಂಬೋದು ಮೊದಲು ನಮ್ಗೆ ಗೊತ್ತಿರಬೇಕು. ಐ ಮಸ್ಟ್ ನೋ ದಟ್ ಐ ಡು ನಾಟ್ ನೋ. ಅದಿಲ್ಲದೇ ಇದ್ದರೆ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಆಗ ಗೊತ್ತಿಲ್ಲದನ್ನು ಗೊತ್ತು ಮಾಡಿಕೊಳ್ಳುವಂಥ ಶ್ರದ್ಧೆ ಬರುತ್ತೆ. ಯಾವಾಗ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ, ಮೊದಲು ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಆಮೇಲೆ ನಮಗೆ ಗೊತ್ತಿಲ್ಲದೇ ಇರುವಂಥ ವಿಷಯದ ಸತ್ಯವಾಗಿರುವಂಥ ಸಾಧ್ಯತೆ ಇದೆ ಎನ್ನುವಂಥ ಸಾಧ್ಯತೆಯ ಅರಿವು ಬೇಕು, ಅದನ್ನು ತಿಳಿಯುವಂಥ ಶ್ರದ್ಧೆ ಬೇಕು. ಹೀಗೆ ತಿಳಿತಾ ಗೊತ್ತಿಲ್ಲದ ವಸ್ತು ಇದೆ ಎನ್ನುವಂಥ ಸತ್ಯ ತಿಳಿಯುತ್ತದೆ. ಜ್ಞಾನದ ದಾರಿಯಲ್ಲಿ ಸಾಗುವಂಥ ಸಾಧಕನಿಗೆ ಮೂಲಭೂತವಾಗಿ ನಂಬಿಕೆ ಬೇಕು. ನಂಬದವನ ಮುಂದೆ ಏನು ಹೇಳಿಯೂ ಪ್ರಯೋಜನ ಇಲ್ಲ. ಇದನ್ನೇ ಇಲ್ಲಿ ಕೃಷ್ಣ ಹೇಳ್ತಾನೆ, ಯಾರಿಗೆ ಶ್ರದ್ಧೆ ಇಲ್ಲವೋ ಅಂಥವರ ಪಾಲಿಗೆ ಸತ್ಯ ಇಲ್ಲ. ಜಗತ್ತಿನ ಧಾರಕನಾದಂಥ ಭಗವಂತನ ಬಗ್ಗೆ ನಂಬಿಕೆ ಇಲ್ಲದವರು ಭಗವಂತನನ್ನು ಸೇರುವುದಿಲ್ಲ. ಯಾಕೆಂದರೆ ನಾವು ದೇವರನ್ನು ನಂಬೋದೇ ಇಲ್ಲ. ಅಂಥವರು ಆತ್ಮನಾಶದವಾದಂಥ ತಮಸ್ಸನ್ನು ಸೇರ್ತಾರೆ ಅಥವಾ ಸಂಸಾರದ ಸುಳಿಯಲ್ಲೇ ಸುತ್ತುತ್ತಾ ಇರ್ತಾರೆ. ಹಿಂದೆ ನಾವು ಹೇಳಿದ್ವಲ್ಲ ಈ ಮೋಕ್ಷಕ್ಕೆ ವಿಚಾರಗಳ ಬಗ್ಗೆ, ಅದರಲ್ಲಿ ಬರುತ್ತಲ್ಲ ನಾಸ್ತಿಕರು, ನೈಯಾಯಿಕರು. ಸೊ ಕೆಲವಿನ ಜನ ನಂಬೋದಿಲ್ಲ, ಅದನ್ನು ಸುಮ್ಮನೆ ಹೋಗ್ತಾ ಇರ್ತಾರೆ, ಈ ಸಂಸಾರದ ಸುಳಿಯಲ್ಲಿ ಸುತ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ನಂಬಿಕೆ ಬೇಕು ಅಂತ ಹೇಳ್ತಾರೆ. ಮತ್ತೆ ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ದ್ವೇಷವಸ್ಥಿತಃ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ನಾನು ಇಡೀ ಜಗತ್ತಿನಲ್ಲಿ ತುಂಬಿರುವಂಥ ಅವ್ಯಕ್ತ ಮೂರ್ತಿ. ಈಗ ಭಗವಂತ ಜ್ಞಾನ ಏನೋ ಇದೆ, ಸರ್ವಗತ, ಸರ್ವವ್ಯಾಪಕ, ಸರ್ವಜ್ಞ ಎಲ್ಲ ಗೊತ್ತಿದೆ. ಆದರೆ ನಮಗೆ ಅದು ಜ್ಞಾನದ ಪೀಸ್ ಗೊತ್ತಷ್ಟೇ, ಅದು ವಿಜ್ಞಾನ ಆಗ್ತಾ ಇಲ್ಲ. ನಮಗೆ ಜ್ಞಾನ ಗೊತ್ತಿದ್ರೆ ಏನಾಗುತ್ತೆ ಅಂದರೆ ನಮಗೆ ನಾವು ಪಡೆದಂಥ ಜ್ಞಾನ ಇನ್ನೊಬ್ಬರಿಗೆ ಹೇಳ್ತೇವೆ. ನಾವು ಹಾಗೆ ಇಲ್ಲ, ನಮ್ಮ ಸಿಸ್ಟಮ್ ಬಂದಿರೋದು. ನಾವು ಶಾಲೆಯಲ್ಲಿ ಕೂಡ ನಮಗೆ ಜ್ಞಾನ ಮಾತ್ರವೇ ಕೊಡ್ತಾರೆ, ಅದನ್ನು ವಿಜ್ಞಾನ ಮಾಡಿಕೊಳ್ಳಬೇಕು ಅಂತ ನಾವು ಎಂದಿಗೂ ಪ್ರಯತ್ನ ಮಾಡಿಲ್ಲ. ಎಷ್ಟೋ ಚಿಕ್ಕಂದಾಗಿಂದ ಸ್ಕೂಲಲ್ಲಿ ಶಾಲೆಯಲ್ಲಿ ಹೇಳ್ಕೊಡ್ತಾರೆ, ಅರ್ಥ ಮಾಡಿಕೊಳ್ಳಬೇಕು ಅಂತ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ದು ಎಕ್ಸಾಮಿಗೆ ಬರುತ್ತೆ, ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟು. ಎಕ್ಸಾಮಿನಲ್ಲಿ ಬರೆದ್ಬಿಟ್ಟಿವಿ ಅಂದರೆ ಅದನ್ನು ಮತ್ತೆ ನಾವು ಜೀವನದಲ್ಲಿ ನೋಡಲ್ಲ. ಅದು ದಟ್ ಈಸ್ ನಾಟ್ ಇನ್ ಮೈ ಸಿಲೆಬಸ್, ಈ ಸೆಮಿಸ್ಟ್ರಿಗೆ ಆ ಸಿಲೆಬಸ್ ಇಲ್ಲ, ಅಷ್ಟೇ ಮರ್ತೇ ಬಿಡ್ತೀವಿ. ಮತ್ತು ಕಲ್ತಿದ್ದೆ ಯಾಕೆ? ಸರ್ಟಿಫಿಕೇಟ್ ಪಡಲಿಕ್ಕೆ. ಸರ್ಟಿಫಿಕೇಟ್ ಯಾಕೆ? ಉದ್ಯೋಗ ಪಡಲಿಕ್ಕೆ. ಸೊ ಜ್ಞಾನ ಇದೆ, ವಿಜ್ಞಾನ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಭಾರತದಲ್ಲಿ ಹೆಚ್ಚು ವಿದ್ಯಾ ವ್ಯವಸ್ಥೆ ನಾಶ ಆಗ್ತಾ ಇರೋದು ಇದರಿಂದನೇ. ಆ ಎಕ್ಸಾಮಿನೇಷನ್ ಕೂಡ ಹೇಗಿರುತ್ತೆ ಅಂತಂದರೆ, ಇವನಿಗೆ ಅರಿವು ಇದೆಯಾ ಅಂತಂಬೋ ರೀತಿಯಲ್ಲಿ ಎಕ್ಸಾಮಿನೇಷನ್ ಇರೋದಿಲ್ಲ. ಇವನ್ನ ಪಾಸ್ ಹೆಂಗೆ ಮಾಡಬೇಕು, ಪಾಸ್ ಮಾಡಿ ನಮ್ಮ ಸರ್ಕಾರ ಒಳ್ಳೆ, ನಮ್ಮ ರಾಷ್ಟ್ರ, ನಮ್ಮ ದೇಶ ಒಳ್ಳೆ ವಿದ್ಯಾವಂತ ದೇಶ ಅಂತ ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಎಕ್ಸಾಮಿನೇಷನ್ ಸಿಸ್ಟಮ್ ಇಡ್ತಾ ಇದ್ದೇವೆ. ಅದರಿಂದ ಪಾಪ ನಮ್ಮ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಬೆಳೀತಾ ಇಲ್ಲ, ಸೆಲ್ಫ್ ನಾಲೆಡ್ಜ್ ಇಲ್ಲ, ಬರೀ ಗಿವನ್ ನಾಲೆಡ್ಜ್ ಅಷ್ಟೇ. ಅವ್ರು ಕೊಟ್ಟ ನಾಲೆಡ್ಜ್ ಅತ್ತೆ ಅವ್ರಿಗೆ ಕೊಟ್ಟುಬಿಡೋದಷ್ಟೇ. ಅದಕ್ಕೆ ಎಷ್ಟೋ ಡಿಗ್ರಿಗಳು ಎಲ್ಲ ಕಂಪ್ಲೀಟ್ ಮಾಡಿ ಕೂಡ ಪಾಪ ಹುಡುಗರಿಗೆ ಉದ್ಯೋಗಗಳು ಸಿಗದೆ ಅಲ್ಲಿ ಸ್ವಿಗ್ಗಿ, ಜೊಮ್ಯಾಟೊ, ಅಮೆಜಾನ್ ಇಂಥ ಕಡೆ ಪಾಪ ಕೆಲಸ ಮಾಡ್ತಾ ಕೂತಿದ್ದಾರೆ.
ಯಾಕೆಂದರೆ ಜ್ಞಾನ ಇದೆ, ಚೆನ್ನಾಗಿ ನಾವು ಫೀಸುಗಳೆಲ್ಲ ಕೊಟ್ಟು ಜ್ಞಾನವನ್ನು ಪಡೆದುಬಿಟ್ಟಿದ್ದೇವೆ, ಅದು ವಿಜ್ಞಾನ ಆಗಲಿಲ್ಲ, ಸೆಲ್ಫ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಬಂದಿಲ್ಲ. ಸೊ ಹಾಗಾಗಿ ಇದು ತುಂಬ ಮುಖ್ಯ, ವಿಜ್ಞಾನ ಆಗಬೇಕು. ನಾನು ಇಡೀ ಜಗತ್ತಿನಲ್ಲಿ ತುಂಬಿರುವಂಥ ಅವ್ಯಕ್ತ ಮೂರ್ತಿ ಅಂತ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಇಲ್ಲಿ ಬಳಸಿರುವಂಥ ಅವ್ಯಕ್ತ ಮೂರ್ತಿ ಎನ್ನುವಂಥ ಪದ, ಅವ್ಯಕ್ತ ಮತ್ತು ಮೂರ್ತಿ ಇದು ಪರಸ್ಪರ ವಿರುದ್ಧವಾದಂಥ ಪದಗಳ ಕಾಣುತ್ತೆ. ಅವ್ಯಕ್ತ ಅಂತಂದರೆ ಏನು? ಕಾಣದೇ ಇರುವಂಥದ್ದು, ಕಾಣದ್ದು, ಆಕಾರ ಇಲ್ಲದ್ದು ಅಂತ. ಮೂರ್ತಿ ಅಂತಂದರೆ ಆಕೃತಿ ಮತ್ತು ರೂಪ ಇರೋದನ್ನೇ ನಾವು ಮೂರ್ತಿ ಅಂತೇವೆ. ಒಂದು ರೂಪ ಇದೆ. ಭಗವಂತನ ವಿಗ್ರಹ ಅಂತಂದರೆ ಭಗವಂತನ ಒಂದು ಮೂರ್ತಿ, ಒಂದು ರೂಪ ಇರುವಂಥದ್ದು. ಇನ್ನು ಭಗವಂತನ ಸದಾ ನಿರಾಕಾರ ಅಂತ ಹೇಳುವಂಥ ಪಂಥವೂ ಇದೆ, ಸಾಕಾರ ಅಂತ ಹೇಳುವಂಥ ಪಂಥವೂ ಇದೆ. ಇದು ಗಲಾಟೆಗಳು ನಡೀತದೆ. ಏಕೆಂತಂದರೆ ಜ್ಞಾನದಿಂದ ಗಲಾಟೆ, ವಿಜ್ಞಾನದ ಅನುಭವವನ್ನೇ ಪಡೆದಿಲ್ಲ. ಭಗವಂತ ಆಕಾಶದಂತೆ ಎಲ್ಲ ಕಡೆ ವ್ಯಾಪಿಸಿರುವಂಥ ಅವ್ಯಕ್ತ, ಆದರೆ ಆತ ಜ್ಞಾನಾನಂದಮಯನಾಗಿ ಎಲ್ಲರೊಳಗೂ ತುಂಬಿರುವಂಥ ಮುಹೂರ್ತಿ ಅಂತ ಹೇಳ್ತಾರೆ. ಒಂದೊಂದು ವಸ್ತುವಿನಲ್ಲೂ ಕೂಡ ಒಂದೊಂದು ರೂಪದಲ್ಲಿ ತುಂಬಿರುವಂಥ ಅನಂತ ರೂಪಗಳುಳ್ಳವಂಥವನು ಆ ಭಗವಂತ. ಕೃಷ್ಣ ಹೇಳ್ತಾನೆ, ಪ್ರತಿಯೊಂದು ವಸ್ತುವಿಗೂ ನಾನೇ ಆಧಾರ. ಈ ಇಡೀ ಪ್ರಪಂಚ ನನ್ನನ್ನು ಅವಲಂಬಿಸಿಕೊಂಡಿದೆ, ಆದರೆ ನಾನು ನಿರಾಲಂಬನಾಗಿ ಎಲ್ಲ ಕಡೆ ತುಂಬಿದ್ದೇನೆ ಅಂತ ಹೇಳ್ತಾನೆ. ಎಲ್ಲರೊಳಗೂ ಭಗವಂತ ಇದ್ದಾನೆ ಅಂತಂದರೆ ಸಪೋರ್ಟ್ ಮಾಡೋನು. ಈ ಶರೀರ ನಿಂತುಕೊಳ್ಳಬೇಕು ಅಂದರೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಕೊಡೋದು ಭಗವಂತನೇ. ಒಂದು ಕಂಪ್ಯೂಟರ್ಗೆ ಎಲ್ಲ ಇದ್ರೂ ಕೂಡ ಪವರ್ ಎಂಬುದಿಲ್ಲದ್ರೆ ಅದು ಹೇಗೆ ಫಂಕ್ಷನಿಂಗ್ ಆಗೋದಿಲ್ಲವೋ, ಅದೇ ಈ ದೇಹ ಫಂಕ್ಷನಿಂಗ್ ಆಗಬೇಕು ಅಂತಂದರೆ ಭಗವಂತನ ಶಕ್ತಿ ತುಂಬಿರಬೇಕು. ಹಾಗಾಗಿ ನಮ್ಮಲ್ಲಿ ಭಗವಂತ ಇದ್ದಾನೆ, ಆದರೆ ನಿರ್ಣಯಗಳು ತಗೊಳ್ಳೋದೆಲ್ಲ ಕೂಡ ನಾವೇ, ಜೀವನೇ. ಭಗವಂತ ಶರೀರವನ್ನು ಸಪೋರ್ಟ್ ಮಾಡ್ತಾನೆ. ಈ ಪ್ರಕೃತಿಯಲ್ಲಿ ಹೇಗೆ ಇದರ ಕೆಲಸ ಮಾಡಬೇಕು, ಹೇಗೆ ಅನುಸಂಧಾನ ಮಾಡಬೇಕು ಅಂತ ಅಷ್ಟೇ ಹೇಳ್ಕೊಡ್ತಾನೆ. ನಾವಾಗಿ ನಾವು ಶರೀರವನ್ನು ತಂದಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ಯಾರೊಬ್ಬರ ಶರೀರ ಕೊಡಬೇಕು. ಈಗ ಸಣ್ಣ ಮಗು ಇರ್ತದೆ, ಅದಕ್ಕೆ ಕೈ ಕಾಲು ಎಲ್ಲ ಇರ್ತದೆ. ತಾನೇ ಅಡುಗೆ ಮನೆಗೆ ಹೋಗಿ ಒಂದು ಪ್ಲೇಟಲ್ಲಿ ಎಲ್ಲವನ್ನು ಬಡಿಸಿಕೊಂಡು ತಿನ್ನುವಂಥ ತಾಕತ್ತು ಮಗುಗಿರಲ್ಲ. ತಾಯಿ ಪ್ಲೇಟಲ್ಲೆಲ್ಲ ಬಡಿಸಿಕೊಂಡು ಮಗನೆತ್ತಿಕೊಂಡು ಬಾಯಲ್ಲಿ ಇಡಬೇಕು. ಅರೆದು ತಿನ್ನೋದು ಮಗುವೆ, ಹಸುವಾಗೋದು ಮಗುವಿಗೆ. ತಾಯಿ ಬರೀ ಹೆಲ್ಪ್ ಮಾಡ್ತಾಳೆ ಅಷ್ಟೆ. ಭಗವಂತ ಅಷ್ಟೇ. ಇಡೀ ಜಗತ್ತಿನಲ್ಲಿ ಎಲ್ಲ ಕೆಲಸಗಳನ್ನು ನಾವು ಮಾಡಿಕೊಳ್ಳಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಮಕ್ಕಳಿದ್ದಂತೆ. ಈ ಒಂದು ಜೀವ ಫಂಕ್ಷನಿಂಗ್ ಆಗಬೇಕಾದ್ರೆ ಅದಕ್ಕೊಂದು ಶರೀರ ಬೇಕು, ಆ ಶರೀರಕ್ಕೆ ಶಕ್ತಿ ಬೇಕು, ಮನಸ್ಸು ಬುದ್ಧಿಗಳ ಫಂಕ್ಷನಾಲಿಟಿ ಬೇಕು. ಅದಿದ್ರೇ ಅದರ ಸಹಾಯದಿಂದ ನಾವು ಆಲೋಚನೆ ಮಾಡಲಿಕ್ಕಾಗ್ತದೆ, ನೆನಪಿಟ್ಟುಕೊಳ್ಳಿಕ್ಕಾಗ್ತದೆ, ಕರ್ಮಗಳು ಮಾಡಲಿಕ್ಕಾಗ್ತದೆ. ಅದಿಲ್ಲ ಅಂದರೆ ಸಾಧ್ಯವೇ ಇಲ್ಲ. ಅದಕ್ಕೆ ಸ್ಥೂಲ ಶರೀರ ಹೋಯಿತು ಅಂತಂದರೆ ಇನ್ನು ಎಲ್ಲ ಮನಸ್ಸು ಬುದ್ಧಿ ಎಲ್ಲ ಇದ್ದರೂ ಕೂಡ ಫಂಕ್ಷನಿಂಗ್ ಇರಲ್ಲ. ಹೇಗೆ ಪವರ್ ಇಲ್ಲದಾಗ ಒಂದು ಲ್ಯಾಪ್ಟಾಪ್, ಒಂದು ಮೊಬೈಲ್ ಇಲ್ಲದಾಗ ಹೇಗಿರ್ತದೋ ಹಾಗೇ ಇರ್ತದೆ. ಕೃಷ್ಣ ಪ್ರತಿಯೊಂದು ವಸ್ತುವಿಗೂ ನಾನೇ ಆಧಾರ, ಇಡೀ ಪ್ರಪಂಚವು ನನ್ನನ್ನೇ ಅವಲಂಬಿಸಿಕೊಂಡಿದೆ ಅಂತ ಹೇಳ್ತಾನೆ, ಎಲ್ಲ ಕಡೆ ತುಂಬಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ ನಚಮತ್ ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃತ್ ನಚ ಭೂತಸ್ಥಃ ಮಮ ಆತ್ಮ ಭೂತಭಾವನಃ ಅಂತ ಹೇಳ್ತಾನೆ. ಹಿಂದಿನ ಮತ್ತು ಈ ಶ್ಲೋಕದಲ್ಲಿ ಕೃಷ್ಣ ಹೇಳುವಂಥ ವಿಚಾರವನ್ನು ನಾವು ಸ್ವಲ್ಪ ಗಮನವಿಟ್ಟು ನೋಡಬೇಕು. ಮೇಲ್ನೋಟಕ್ಕೆ ಇವು ಒಂದಕ್ಕೊಂದು ವಿರುದ್ಧವಾಗಿ ಒಂದು ರೀತಿಯಾದಂಥ ಒಗಟಿನಂತ ಹೇಳ್ದಂಗೆ ಕಾಣುತ್ತೆ. ಕೃಷ್ಣ ಹೇಳುವಂಥ ಮಾತೇನಂತಂದರೆ, ನನ್ನ ಸಾಮರ್ಥ್ಯವನ್ನು ತಿಳಿ, ನಾನು ಎಲ್ಲದರೊಳಗೂ ಇದ್ದೇನೆ, ಆದರೆ ಯಾವುದರಲ್ಲೂ ಇಲ್ಲ. ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದೂ ನನ್ನಲ್ಲಿಲ್ಲ. ಇದು ಒಂಥರ ಒಗಟಿದ್ದಂಗೆ ಇರ್ತದೆ. ಇದು ಭಗವಂತನ ಅಚಿಂತ್ಯ ಶಕ್ತಿಯ ಅನುಸಂಧಾನ. ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ನಾವು ಯಾವುದನ್ನು ಪ್ರಪಂಚದಲ್ಲಿ ವಿರೋಧಾತ್ಮಕವಾಗಿ ಕಾಂಟ್ರಡಿಕ್ಟರಿ ಆಗಿ ಇದೆ ಅಂತ ಅಂತೀವೋ ಅವು ಶುಭ ಧರ್ಮವಾದಲ್ಲಿ ಭಗವಂತನಲ್ಲಿ ಅನ್ವಯವಾಗ್ತವೆ. ಈ ವಿರುದ್ಧವಾದ ಧರ್ಮವನ್ನು ಹೇಳುವುದರ ಮೂಲಕ ಇಲ್ಲಿ ಭಗವಂತ ಏನನ್ನು ತಿಳಿಸ್ತಾ ಇದ್ದಾನೆ ಅಂತಂದರೆ, ಎಲ್ಲವೂ ನನ್ನಲ್ಲಿದೆ, ಆದರೆ ಯಾವುದರ ಮೇಲೆಯೂ ನನಗೆ ಮಮಕಾರ ಇಲ್ಲ. ಜನಕ ಮಹಾರಾಜ ಹೇಳ್ತಾನಲ್ಲ, ಭಗವಂತ ನನಗೆಲ್ಲ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ,
ಆದರೆ ಇದು ನನ್ನ ಭೋಗಕ್ಕೋಸ್ಕರ ಅಲ್ಲ. ಅಂದರೆ ಹಣ ಇದೆ, ಮಮಕಾರ ಇಲ್ಲ. ದುಡ್ಡಿಲ್ಲವ, ಶ್ರೀಮಂತ, ಬಟ್ ಯಾವುದರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ. ಭಗವಂತ ಆ ರೀತಿ. ಅಂದರೆ ಇದು ಭಗವಂತನ ನಿರ್ಲಿಪ್ತತೆಯನ್ನು ಸೂಚಿಸ್ತದೆ. ಆತ ಯಾವುದನ್ನು ಅಂಟಿಸಿಕೊಳ್ಳೋದಿಲ್ಲ, ಆತ ಯಾವುದನ್ನು ಆಶ್ರಯಿಸಿಕೊಂಡಿಲ್ಲ, ಮತ್ತು ಯಾವುದರ ಲೇಪವೂ ಆತನಿಗಿಲ್ಲ. ಕೃಷ್ಣ ಹೇಳ್ತಾನೆ, ಇದು ನನ್ನ ಈಶ್ವರೀಯ ಶಕ್ತಿ ಅಂತ. ಇದು ಭಗವಂತನ ಸರ್ವಸಮರ್ಥತೆ. ಈ ವಿಚಾರವನ್ನು ಕೃಷ್ಣ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಕ್ರಿಸ್ಪಾಗಿ ನಮಗೆ ಹೇಳ್ತಾನೆ. ಭೂತಭೃತ್ ನಚ ಭೂತಸ್ಥಃ ಅಂತ. ಇಲ್ಲಿ ನಚ ಎನ್ನುವ ಪದಕ್ಕೆ ಹೊಸ್ತಿಲಲ್ಲಿ ಇಟ್ಟಂಥ ದೀಪದಂತೆ ಎರಡು ಪದಗಳ ನಡುವೆ ಬಳಕೆಯಾಗಿದೆ. ಇದರರ್ಥ ಹೀಗಿದೆ: ನಾನು ಭೂತಭೃತ್ ಎಲ್ಲ ಜೀವಜಾತಗಳನ್ನು ಧರಿಸಿದ್ದೇನೆ, ಮತ್ತು ನಚಭೂತಭೃತ್ ಏನನ್ನೂ ಧರಿಸಿಲ್ಲ. ನಾನು ಭೂತಸ್ಥ, ಎಲ್ಲ ಜೀವಜಾತಗಳು ನನ್ನಲ್ಲೇ ಇವೆ, ಮತ್ತು ನಾನು ನಚಭೂತಸ್ಥ, ಯಾವುದರಲ್ಲೂ ನಾನಿಲ್ಲ. ಕೃಷ್ಣ ಹೇಳ್ತಾನೆ, ಮಮ ಆತ್ಮ ಭೂತಭಾವನಃ ಅಂತ. ಅಂದರೆ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವೂ ಕೂಡ ಭಗವಂತನಿಂದಲೇ. ಆತ ಜ್ಞಾನಾನಂದಮಯ ಸ್ವರೂಪ. ಭಗವಂತ ಬೇರೆ, ಆತನ ದೇಹ ಬೇರೆ ಅಲ್ಲ, ಆತನ ಗುಣಕ್ರಿಯೆಗಳು ಬೇರೆ ಅಲ್ಲ, ಅವೆಲ್ಲವೂ ಅಖಂಡ. ಇದನ್ನು ಪಾಂಚಭೌತಿಕ ಮತ್ತು ತ್ರೈಗುಣ್ಯದ ಪರಿಧಿಯಲ್ಲಿ ನಾವು ಕಲ್ಪಿಸಿಕೊಳ್ಳೋದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಭಗವಂತ ಹೇಗೆ ಎಲ್ಲ ಕಡೆ ತುಂಬಿದ್ದಾನೆ ಎನ್ನುವುದನ್ನು ಕೃಷ್ಣ ಮತ್ತೆ ಹೇಳ್ತಾನೆ ಇನ್ನೊಂದು ಶ್ಲೋಕದಲ್ಲಿ. ಯಥಾ ಆಕಾಶ ಸ್ಥಿರ ನಿತ್ಯಂ ವಾಯು ಸರ್ವತ್ರ ಗಃ ಮಹಾಂ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತಿ ಉಪಧಾರಯ. ಬಿಡಿಸಿದಾಗ ಈ ರೀತಿ ಬರ್ತದೆ. ಗಾಳಿ ಎಲ್ಲ ಕಡೆ ಇದೆ, ಅದು ಒಳಗೂ ಇದೆ, ಹೊರಗೂ ಇದೆ. ಗಾಳಿ ನಮಗೆ ಕಾಣೋದಿಲ್ಲ, ಗಾಳಿ ಈ ಆಕಾಶದಲ್ಲಿ ತುಂಬಿದೆ. ಹೀಗೆ ಭಗವಂತ ನಮ್ಮ ಒಳಗೂ ಹೊರಗೂ ತುಂಬಿದ್ದಾನೆ. ಆದರೆ ಯಾವುದರ ಲೇಪವೂ ಆತನಿಗೆ ಇಲ್ಲ. ಏಕೆಂತಂದರೆ ಯಾರು ಡಿಸಿಷನ್ ತಗೊಳ್ತಾರೋ ಅವ್ರಿಗೆ ಲೇಪ ಆಗ್ತದೆ. ಯಾರು ಅದರ ಫಂಕ್ಷನಿಂಗ್ ಇದೆ, ಅದು ಯಾರು ಆಲೋಚನೆ ಮಾಡ್ತಾನೆ, ಯಾರು ನಿರ್ಣಯ ತಗೊಳ್ತಾನೆ, ಅವರಿಗೆ ಅದರ ಮೇಲೆ ಹೊಣೆಗಾರಿಕೆ ಇರ್ತೀಯ ಹೊತ್ತು ಭಗವಂತ ಸಪೋರ್ಟ್ ಮಾಡ್ತಾನೆ ಅಷ್ಟೇ. ಟೀಚರ್ ಇರ್ತಾನೆ, ಟೀಚರ್ ಪಾಠ ಮಾಡ್ತಾನೆ. ಆದರೆ ಈ ಒಬ್ಬ ಹುಡುಗ ಫೇಲ್ ಆದ ಅಂತ ಅಂದ್ಕೊಳ್ಳಿ, ಅದು ಅವನಿಗೆ ಸಂಬಂಧ ಇಲ್ಲ, ಅವನ ಲೇಪ ಏನೂ ಇಲ್ಲ. ಅವನು ಕರೆಕ್ಟಾಗಿ ಹೇಳಿದ್ದಾನೋ ಇಲ್ಲ ಅಷ್ಟೇ ಮುಖ್ಯ. ಅವನು ಹೇಳಿದ್ದನ್ನು ಗ್ರಹಣ ಮಾಡದೆ ವಿದ್ಯಾರ್ಥಿ ಫೇಲ್ ಆದಂತಂದರೆ ಅದು ಅವನ ಲೇಪ ಅಲ್ಲ. ಅವನ ಪಾಠ ಸರಿಯಾಗಿ ಹೇಳಿದ್ರೆ ಲೇಪ ಆಯ್ತು. ಆದರೆ ಪಾಠ ಚೆನ್ನಾಗಿ ಹೇಳಿ ಒಬ್ಬ ವಿದ್ಯಾರ್ಥಿ ಫೇಲ್ ಆದಂತಂದರೆ ಅದು ಅವನ ಸ್ವಂತ ದೋಷ ಅಂತ ಹೇಳ್ತಾರೆ. ಹಾಗೆ ಭಗವಂತ ನಮ್ಮೊಳಗಿದ್ದು ಎಲ್ಲ ಕಾರ್ಯಗಳಿಗೂ ಎಲ್ಲ ಕಾರ್ಯಗಳು ಮಾಡ್ತಾನೆ ಅಂದರೆ ಅರ್ಥ ಏನು ಗೊತ್ತಾ? ಭಗವಂತ ಸ್ವತಂತ್ರವಾಗಿ ಮಾಡ್ತಾನೆ ಅಂತ ಅಲ್ಲ, ಸ್ವತಂತ್ರವಾಗಿ ಮಾಡ್ತಾನೆ, ನಿರ್ಣಯ ತಗೊಳ್ತಾನೆ ಅಂತಲ್ಲ. ನಿರ್ಣಯ ತಗೊಳ್ಳೋದು ನಾವು. ನಮ್ಮ ನಿರ್ಣಯಕ್ಕೆ ಅನುಗುಣವಾಗಿ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ, ಅದು ಫಂಕ್ಷನಿಂಗ್ ಆಗುತ್ತೆ ಅಷ್ಟೆ. ನಮ್ಮ ಹತ್ರ ಎಲ್ಲ ಭಗವಂತನೇ ಕೆಲಸ ಮಾಡಿಸ್ತಾನೆ ಅಂದರೆ ಅರ್ಥ ಏನು? ಕೆಲಸ ಮಾಡಬೇಕಾದ್ರೆ ಫಸ್ಟ್ ದೇಹ ಬೇಕಲ್ವಾ? ಆ ದೇಹ ಕೊಟ್ಟವನವನು. ಪ್ರಕೃತಿಗೆ ತಕ್ಕಂತೆ ಅದು ಫಂಕ್ಷನಿಂಗ್ ಆಗಬೇಕು. ಅವನು ಏನು ನಿರ್ಣಯಗಳು ತಗೊಳ್ತಾನೆ ಆ ನಿರ್ಣಯಕ್ಕೆ ತಕ್ಕಂತೆ ಈ ಶರೀರ ಆ್ಯಕ್ಟ್ ಮಾಡಬೇಕು. ಒಂದು ರೋಬೋಟ್ ಒಂದು ಕೈ ತಗೊಂಡು ಮೇಲಕ್ಕೆ ಎತ್ತಬೇಕಾದ್ರೆ ನಾವು ಎಷ್ಟು ಲೈನ್ಸ್ ಆಫ್ ಕೋಡ್ ಬರಿತೇವೆ. ಹಾಗೆ ಭಗವಂತ ನೋಡಿ ಮನಸ್ಸಿನಲ್ಲಿ ಹೀಗೆ ಉದಯಿಸ್ತೋ ಇಲ್ವೋ ಆ ಕೈ ಹಾಗಿಂದ ಹಾಗೆ ಆಟೋಮೆಟಿಕ್ಕಾಗಿ ಮೂವ್ ಆಗುತ್ತೆ. ಒಂದು ರೋಬೋಟಿಗೆ ಎಷ್ಟು ಲೈನ್ಸ್ ಆಫ್ ಪ್ರೋಗ್ರಾಮ್ ಬೇಕು, ಆದರೂ ಆ್ಯಕ್ಯುರೇಟಾಗಿ ಅಂತಿಲ್ಲ. ಭಗವಂತ ಮಾಡಿದಂಥ ಈ ರೋಬೋಟ್ಗೆ ತುಂಬ ಚೆನ್ನಾಗಿದೆ, ಯಾಕಂದರೆ ಅದಕ್ಕೆ ಜೀವವನ್ನು ಕೊಟ್ಟು ಅದರ ಫಂಕ್ಷನಾಲಿಟಿ ಕೊಟ್ಟಿದ್ದಾನೆ. ಮನಸ್ಸಿನಲ್ಲಿ ಏನು ಸಂಕಲ್ಪ ಆಗುತ್ತೋ ಅದಕ್ಕೆ ತಕ್ಕಂತೆ ಈ ಶರೀರ ಫಂಕ್ಷನಿಂಗ್ ಆಗುತ್ತೆ. ಈ ಸಿಸ್ಟಮ್ ಮಾಡಿದ್ದು ಭಗವಂತ. ಭಗವಂತನೇ ನಮ್ಮಲ್ಲಿ ಕೂತು ಮಾಡ್ತಾನೆ ಅಂತಂದರೆ, ಮಾಡಿಸ್ತಾನೆ ಅಂತಂದರೆ, ಮಾಡಿಸ್ಬೇಕಾದ್ರೆ ಫಸ್ಟ್ ದೇಹ ಬೇಕಲ್ವಾ? ನಾವು ದೇಹ ಇದೆ, ಆಲೋಚನೆ ಮಾಡಬೇಕಾದ್ರೆ ಮನಸ್ಸು ಬೇಕಲ್ವಾ? ಮನಸ್ಸು ಕೊಟ್ಟಿದ್ದಾನೆ. ಬುದ್ಧಿ ಬೇಕು, ಬುದ್ಧಿ ಕೊಟ್ಟಿದ್ದಾನೆ. ನೆನಪಿಟ್ಟುಕೊಳ್ಳಿಕ್ಕೆ ಚಿತ್ತವನ್ನು ಕೊಟ್ಟಿದ್ದಾನೆ. ಇದನ್ನೆಲ್ಲ ಕೊಟ್ಟಿದ್ದಾನೆ. ಬಳಸುವನು ಯಾರು? ಜೀವನೇ. ಭಗವಂತ ಬಳಸುವುದಿಲ್ಲ. ಭಗವಂತ ಜೀವಗೆ ಬಳಸಿಕೊಳ್ಳಲಿಕ್ಕೆ ಇದೆಲ್ಲ ಕೊಟ್ಟಿದ್ದಾನೆ. ಭಗವಂತ ಮಾಡಿಸ್ತಾನೆ ಅಂತಂದರೆ ಇಂತಹ ಒಳ್ಳೆಯ ದೇಹವನ್ನು, ಈ ಮನಸ್ಸು, ಇದೆಲ್ಲ ವ್ಯವಸ್ಥೆಯನ್ನು ಕೊಟ್ಟಿದ್ದಾನೆ. ಅದನ್ನು ಬಳಸಿಕೋ.
ಅದಿಲ್ಲದೆ ಇದ್ದರೆ ಬಳಸಿ ನಾವು ಭೂಮಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ನಾವು ಯಾವ ಕ್ರಿಯೆಯನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೇ ಆಗಲಿ, ಭಗವಂತನೇ ಮಾಡಿಸ್ತಾನೆ ಅಂತಂದರೆ ನಾನು ಮಾಡೋ ಕೆಟ್ಟ ಕೆಲಸ ಕೂಡ ಅದನ್ನೇ ಮಾಡಿ ನನ್ನಲ್ಲಿ ಕೂತು ಹೀಗೆ ಮಾಡು ಮಾಡು ಅಂತ ಒಳಗೆ ತಳ್ತಾ ಇದ್ದಾನೆ, ಇದು ಅರ್ಥ ಅಲ್ಲ. ಇದು ಟೀಕೆ ಮಾಡಲಿಕ್ಕೆ, ಹೋರಾಡಲಿಕ್ಕೆ ಚೆನ್ನಾಗಿರುತ್ತೆ, ಅರ್ಥ ಮಾಡಿಕೊಳ್ಳಿಕ್ಕೆ ಈ ರೀತಿ ಬರೋದಿಲ್ಲ. ಸೊ ಗಾಳಿ ಈ ಆಕಾಶದಲ್ಲಿ ತುಂಬಿದೆ, ಹೀಗೆ ಭಗವಂತ ನಮ್ಮ ಒಳಗೂ ಹೊರಗೂ ತುಂಬಿದ್ದಾನೆ. ಅಂತರ್ಬಹಿಶ್ಚ ಸತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಆದರೆ ಯಾವುದರ ಲೇಪವೂ ಅವನಿಗೆ ಇಲ್ಲ. ಮತ್ತೊಂದು ಶ್ಲೋಕ, ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಇದರ ಬಗ್ಗೆ ನಾವು ಈ ಯುಗ ಕಲ್ಪ ಇದರ ಬಗ್ಗೆ ಎಲ್ಲ ಕೂಡ ನಾವು ಕಳೆದ ಬಾರಿ ನೋಡಿದ್ವಿ. ಸೃಷ್ಟಿಯಾಗಿ ನಮಗೆ ಇವತ್ತು ಇಷ್ಟು ತನಕ 31,104 ಕೋಟಿ ವರ್ಷಗಳ ನಂತರ ಮಹಾಪ್ರಳಯ ಆಗ್ತದೆ. ಇದು ಚತುರ್ಮುಖ ಬ್ರಹ್ಮದೇವನಿಗೆ 100 ವರ್ಷ. ಇದನ್ನು ಕಲ್ಪಕ್ಷಯ ಅಂತ ಕರೀತಾರೆ. ಮಹಾಪ್ರಳಯದಲ್ಲಿ ಸತ್ಯಲೋಕದಿಂದ ಹಿಡಿದು ಬ್ರಹ್ಮದೇವನ ಆಯುಷ್ ಮುಗೀತು ಅಂತಂದರೆ ಸತ್ಯಲೋಕದಿಂದ ಹಿಡಿದು ಪ್ರತಿಯೊಂದು ಕೂಡ ತನ್ನ ಸ್ಥೂಲ ರೂಪವನ್ನು ಕಳೆದುಕೊಂಡು ಸೂಕ್ಷ್ಮ ರೂಪದಲ್ಲಿ ಭಗವಂತನ ಅಧೀನವಾಗಿ ಪ್ರಕೃತಿಯಲ್ಲಿ ಸೇರ್ತವೆ. ಸೂಕ್ಷ್ಮ ರೂಪದಲ್ಲಿ ಒಂದು ಕಲ್ಲು ಸಕ್ಕರೆ ಇದೆ, ಒಂದು ಶೇಪ್ ಇದೆ, ಅದನ್ನು ಪೌಡ್ರ್ ಮಾಡಿಬಿಡಿ, ತುಂಬ ಫೈನೆಸ್ಟ್ ಪೌಡ್ರ್ ಮಾಡಿಬಿಟ್ರೆ ನಿಮಗೆ ಶೇಪ್ ಕಾಣಲ್ಲ. ಆ ಪೌಡ್ರ್ ಮಾಡಿ ನಿಮಗೆ ಒಂದು ರೀತಿ ಗಾಳಿಯಲ್ಲಿ ಎಸೆದು ಬಿಟ್ರೆ ಅಂದ್ಕೊಳ್ಳಿ, ಎಲ್ಲಿದೆ ಕಲ್ಸಕ್ಕರೆ ಇಲ್ಲ, ನಿಜವಾಗೂ ಇಲ್ವಾ? ಇದೆ, ಆದರೆ ಫಾರ್ಮಲ್ಲಿ ಇಲ್ಲ, ನಾವು ನೋಡಿದಂಥ ಫಾರ್ಮಲ್ಲಿ ಇಲ್ಲ. ಬರೀ ಫಾರ್ಮ್ ಮಾತ್ರ ನಾಶ ಆಗ್ತದಷ್ಟೇ. ಇಡೀ ಜಗತ್ತಿನಲ್ಲಿ ಎಲ್ಲವೂ ಅಷ್ಟೇ. 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಶರೀರ ನಾಶ ಅಂದರೆ ಏನು? ಶರೀರದ ಫಾರ್ಮ್ ನಾಶ ಆಗ್ತದೆ. ಯಾವಾಗ ಫಾರ್ಮ್ ಇಲ್ಲವೋ ನಾವು ಗುರುತಿಸ್ಲಿಕ್ಕೂ ಆಗೋದಿಲ್ಲ, ಜೀವ ಅದನ್ನು ಬಳಸಿಕೊಳ್ಳಿಕ್ಕೂ ಆಗೋದಿಲ್ಲ. ಅದಕ್ಕೆ ಜನನ ಮರಣ ಎಂಬುದು ಇಲ್ಲವೇ ಇಲ್ಲ. ಜನನ ನಾಶ ಅಂತ ಕರೀತಾರೆ. ಜನನ ಅಂತಂದರೆ ಜನಿಸಿತು ಅಂದರೆ ಹುಟ್ಟಿತು ಅಲ್ಲ. ಜನಿಸಿತು ಅಂತಂದರೆ ಫಾರ್ಮ್ ಆಯಿತು. ಆಲ್ರೆಡಿ ಇರುವಂಥ ರಾ ಮೆಟೀರಿಯಲ್ಗೆ ಒಂದು ಫಾರ್ಮ್ ಬಂತು. ನಮ್ಮ ಶರೀರವನ್ನು ಪಂಚಭೌತಿಕ ಶರೀರ ಅಂತೀವಲ್ಲ, ಒಂದು ಫಾರ್ಮ್ ಬಂತು. ಈ ಶರೀರದಿಂದ ಜೀವ ಹೊರಗಡೆ ಹೋದ ತಕ್ಷಣ ಫಾರ್ಮ್ ನಾಶ ಆಗ್ತದೆ. ಅದನ್ನು ಸುಟ್ಟು ಬಿಡ್ತೇವೆ. ನೀರಿನ ಭಾಗ ನೀರಿಗೆ ಸೇರ್ತದೆ, ಗಾಳಿ ಆಕಾಶದಲ್ಲಿ ನಮ್ಮ ಉಸಿರೆಲ್ಲ ಆಕಾಶಕ್ಕೆ ಒಳಗೆ ಸೇರಿಬಿಡ್ತದೆ. ಒಳಗಿರೋ ಎಂಟಿ ಸ್ಪೇಸ್ ಯಾವುದೂ ಇರಲ್ಲ, ಆಕಾಶ ಹೊಟ್ಟೋಯ್ತು. ಒಳಗೆ ಬಿಸಿ ಕಡಿಮೆ ಆಗ್ತದೆ, ಒಳಗಿರುವಂಥ ಹೀಟ್ ರಿಲೀಸ್ ಆಯಿತು. ಸ್ವಲ್ಪ ದಿನ ಆದಮೇಲೆ ಶರೀರ ಸುಟ್ಟುಬಿಟ್ಟ ಮೇಲೆ ಇಮಿಡಿಯೇಟ್ಲಿ ಅದು ಹಾಳಾಗ್ಬಿಡ್ತದೆ, ಇಮಿಡಿಯೇಟ್ಲಿ ಪೌಡ್ರ್ ಆಗಿಬಿಡ್ತದೆ, ಬೂದಿ ಆಗ್ತದೆ. ಹಾಗಾಗಿ ಫಾರ್ಮ್ ಕಳೆದುಕೊಳ್ತದೆ. ಸೊ ಇದು ಭಗವಂತನಿಗೆ ಒಂದು ಹಗಲು ಅಂತಂದರೆ ಬ್ರಹ್ಮದೇವರ 100 ವರ್ಷದ ಆಯುಷು. ಬ್ರಹ್ಮದೇವರಿಗೆ 100 ವರ್ಷ ಆಯುಷು ಆಯಿತು ಅಂತಂದರೆ ಮಹಾಪ್ರಳಯ ಆಗ್ತದೆ. ಈ ಮಹಾಪ್ರಳಯದಲ್ಲಿ ಎಲ್ಲ ಸೃಷ್ಟಿ ಎಲ್ಲಿನಿದೆ, ಎಲ್ಲ ಬ್ರಹ್ಮದೇವರ ಶರೀರ, ಎಲ್ಲ ಇಂದ್ರ ಆದಿಗಳು, ಎಲ್ಲ ದೇವತೆಗಳು ಕೂಡ ನಾಶ ಆಗ್ತದೆ, ಲೋಕಗಳೆಲ್ಲ ಕೂಡ ನಾಶ ಆಗ್ತದೆ. ಹೇಳ್ತಾರಲ್ಲ, ಮತ್ತೆ ಸೃಷ್ಟಿ ಮಾಡೋ ಕಾಲಕ್ಕೆ ವಟಪಶತ್ವತ್ರಶಾಹಿಯಾಗಿ ಭಗವಂತ 6ನೇ ಎಲೆ ಮೇಲೆ ಬರ್ತಾನೆ. ನಾವು ಅದೆಲ್ಲ ಕೇಳಿದ್ದೀವಲ್ಲ. ಅದು ಸೃಷ್ಟಿ ಆರಂಭದಲ್ಲಿ ಮತ್ತೆ ಎಲ್ಲವೂ ನಾಶ ಆದಮೇಲೆ ಮತ್ತೆ ನೀರಿಂದ ಎಲ್ಲಿ ಬರ್ತದ್ರಿ? ಯಾವ ಸಮುದ್ರದಲ್ಲಿ 6ನೇ ಎಲೆ ಮೇಲೆ ಭಗವಂತ ಬರ್ತಾನೆ ಅಂತಂದರೆ, ಈ ನಾಶವಾದಂಥ ರಾ ಮೆಟೀರಿಯಲ್ ಇರ್ತದಲ್ಲ, ಆ ರಾ ಮೆಟೀರಿಯಲ್ನ ಇಲ್ಲಿ ಸಮುದ್ರ ಅಂತ ವರ್ಣಿಸ್ತಾರೆ. ಸೊ ಇಲ್ಲಿ ಸತ್ಯಲೋಕದಿಂದ ಹಿಡಿದು ಪ್ರತಿಯೊಂದು ತನ್ನ ಸ್ಥೂಲ ರೂಪವನ್ನು ಕಳೆದುಕೊಂಡು ಸೂಕ್ಷ್ಮ ರೂಪದಲ್ಲಿ ಭಗವಂತನ ಅಧೀನವಾದಂಥ ಪ್ರಕೃತಿಯನ್ನು ಸೇರ್ತಾನೆ. ಎಲ್ಲ ಜೀವಜಾತಗಳು ಕೂಡ ತಮ್ಮ ಸ್ಥೂಲ ರೂಪವನ್ನು ಕಳೆದುಕೊಂಡು ಭಗವಂತನ ಉದರದಲ್ಲಿ ಸೇರ್ತದೆ. ಮತ್ತು 31,104 ಕೋಟಿ ವರ್ಷಗಳ ಪ್ರಳಯ ಕಾಲ, ಇನ್ನೊಂದು 100 ವರ್ಷ ಪ್ರಳಯ ಕಾಲದ ನಂತರ ಮರಳಿ ಈ ಸೃಷ್ಟಿ ನಿರ್ಮಾಣ ಆಗ್ತದೆ. ಅಂದರೆ ಮರಳಿ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪವನ್ನು ಪಡೀತದೆ ಅಂತ ಹೇಳ್ತಾರೆ. ಆಮೇಲೆ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇವಂ ಕೃತ್ಸ್ನಂ ಅವಶಂ ಪ್ರಕೃತೇ ವಶಾತ್ ಅಂತ ಹೇಳ್ತಾರೆ. ಅಂದರೆ
ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ಭಗವಂತನನ್ನು ಸೇರಿದಂಥ ಜಡ ಮತ್ತು ಜೀವವನ್ನು ಭಗವಂತ ತನ್ನ ಆಧೀನವಾದಂಥ ಪ್ರಕೃತಿಯನ್ನು ಬಳಸಿ ಮತ್ತೆ ಸೃಷ್ಟಿ ಮಾಡ್ತಾನೆ. ಭಗವಂತನ ಈ ಸೃಷ್ಟಿ ಮತ್ತು ಸಂಹಾರದ ಚಕ್ರ ನಿರಂತರವಾಗಿ ನಡೀತಾ ಇರ್ತದೆ. ಇಂತಹ ಅನಂತ ಬ್ರಹ್ಮಾಂಡಗಳು ಹಿಂದೆ ನಿರ್ಮಾಣ ಆಗಿವೆ, ಸಂಹಾರವೂ ಆಗಿವೆ ಮತ್ತು ಇನ್ನೂ ಅನಂತ ಕಾಲದಲ್ಲೂ ಇಂಥ ಮುಂದುವರಿತಾ ಇರುತ್ತೆ. ಈ ಕಾರಣಕ್ಕಾಗಿ ಭಗವಂತನನ್ನು ನಾವೇನು ಕರಿತೇವೆ? ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರಿತೇವೆ. ಇದರ ಬಗ್ಗೆ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಹೀಗೆ ನಿರಂತರ ಸೃಷ್ಟಿ ಸಂಹಾರ ಮಾಡುವಂಥ ಭಗವಂತನಿಗೆ ಕರ್ಮ ಅಂಟುವುದಿಲ್ಲವಾ ಅಂತಂಬ ಪ್ರಶ್ನೆ ಹಾಕಿದರೆ ಅದಕ್ಕೆ ಉತ್ತರ ಕೊಡ್ತಾನೆ. ನಚಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವತ್ ಆಸೀನಂ ಅಸಕ್ತಂ ತೇಷು ಕರ್ಮಸು ಅಂತ ಹೇಳ್ತಾರೆ. ಭಗವಂತ ನಿರ್ಲಿಪ್ತ. ಆತ ಕರ್ಮ ಮಾಡುವುದು ಆತನಿಗೋಸ್ಕರ ಅಲ್ಲ. ಕರ್ಮ ಮಾಡಿದರೆ ಯಾರಿಗೆ ಫಲ ಬರುತ್ತೆ ಅಂದರೆ, ಯಾರಿಗೋಸ್ಕರ ಕರ್ಮ ಮಾಡ್ತೀವೋ ಅವರಿಗೆ ಫಲ ಬರುತ್ತೆ. ಈಗ ಪೌರೋಹಿತರಿದ್ದಾರೆ, ಮನೆಗೆ ಬಂದು ಹೋಮ ಮಾಡಿಸ್ಕೊಟ್ಟು ಹೋಗ್ತಾರೆ. ಅದರ ಹೋಮದ ಫಲ ಯಾರಿಗೆ ಬರುತ್ತೆ? ಯಜಮಾನನಿಗೆ ಬರುತ್ತೆ. ಮಾಡಿಸಿದವರು ಯಾರು? ಪೌರೋಹಿತರು. ಆದರೆ ಅವರಿಗೆ ಬರೋದಿಲ್ಲ. ಅವರಿಗೆ ಈ ಕಾರ್ಯ ಮಾಡಿಸಿದ್ದಕ್ಕೆ ಬೇಕಾದಂಥ ದಕ್ಷಿಣಾದಿ ಸಹಿತಗಳು ಬರ್ತದೆ. ಆಮೇಲೆ ಅವರಿಗೆ ಕರ್ತವ್ಯ ಹೇಗಿದೆ ಅಂತ ಅದಕ್ಕೆ ಬರುವಂಥ ಕರ್ಮ ಬೇರೆ. ಈ ಮಾಡಿಸಿದ ಕರ್ಮ ಬರೋದು ಯಜಮಾನನಿಗೆ. ತಾಯಿ ಸಣ್ಣ ಮಗುವಿಗೆ ಊಟ ಮಾಡಿಸ್ತಾಳೆ. ಹೊಟ್ಟೆ ತುಂಬೋದು ಯಾರಿಗೆ? ಮಗುವಿಗೆ, ತಾಯಿಗಲ್ಲ. ತಿನ್ನಿಸಿದ್ದು ಯಾರು? ತಾಯಿನೇ. ಹಾಗಾಗಿ ಸ್ವತಂತ್ರನಾದಂಥ ಭಗವಂತನನ್ನು ಎಂದೂ ಕೂಡ ಯಾವ ಕರ್ಮವೂ ಕಟ್ಟಿ ಹಾಕುವುದಿಲ್ಲ. ಒಂದು ವೇಳೆ ಹಾಗೆ ಕಟ್ಟಿ ಹಾಕುವುದಾದರೆ ಭಗವಂತ ಸ್ವತಂತ್ರ ಅನಿಸ್ಕೊಳ್ಳೋದಿಲ್ಲ. ಇನ್ಯಾರೋ ಬೇರೆಯವ್ರ ಅಂಡರ್ನ ಕೆಲಸ ಮಾಡಬೇಕು ಅಂತ ಆಗ್ತದೆ. ಭಗವಂತ ಹೇಳ್ತಾನೆ, ನಾನು ನನಗೋಸ್ಕರ ಏನನ್ನೂ ಮಾಡುವುದಿಲ್ಲ ಮತ್ತು ಕರ್ಮ ನನಗೆ ಅಂಟುವುದಿಲ್ಲ ಅಂತ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ. ಈ ಶ್ಲೋಕದಲ್ಲಿ ಧನಂಜಯ ಎನ್ನುವಂಥ ವಿಶೇಷವಾದಂಥ ಪದ ಬಳಕೆಯಾಗಿದೆ. ವ್ಯಾವಹಾರಿಕವಾಗಿ ಈ ನಾಮವನ್ನು ನಾವು ನೋಡಿದರೆ, ಜನರಿಂದ ಹಣವನ್ನು ದೋಚಿ ದುಷ್ಟ ರಾಜ್ಯಭಾರವನ್ನು ಮಾಡುವಂಥ ಶತ್ರುರಾಜರನ್ನು ಸೋಲಿಸಿ ಆ ಸಂಪತ್ತನ್ನು ಜಯಿಸಿ ಅದನ್ನು ಪ್ರಜೆಗಳಿಗೆ ಮರುಕಳಿಸ್ತಾರಲ್ಲ, ಅವರಿಗೆ ಕೊಟ್ಟು ಮತ್ತೆ ಸದುಪಯೋಗ ಮಾಡುವವರನ್ನು ಧನಂಜಯ ಅಂತ ಕರೀತಾರೆ. ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಮೇಲೆ ದಾಳಿ ಮಾಡಿದಂಥ ಹಣ ಗಳಿಸುವವನು ದರೋಡೆಕೋರ. ಮತ್ತು ಅವ್ರನ್ನ ಮತ್ತೆ ಮರುಕಳಿಸಿದವನು ಧನಂಜಯ. ಮಹಾಭಾರತದಲ್ಲಿ ನೋಡ್ತೇವೆ, ಏಕಲವ್ಯ ಈ 2ನೇ ಗುಂಪಿಗೆ ಸೇರ್ತಾನೆ. ಯಾಕಂದರೆ ಏಕಲವ್ಯ ಕೂಡ ತುಂಬ ಜ್ಞಾನವನ್ನು ಸಂಪಾದನೆ ಮಾಡಿದ. ಯಾವುದಕ್ಕಾಗಿ? ಅವನು ಎಲ್ಲರ ಒಳಿತಕ್ಕೋಸ್ಕರಂತಲ್ಲ, ಅವನು ಸ್ವಂತ ಹಿತಕ್ಕೆ ಅವನು ಕಲಿಬೇಕು ಅಂತ ಕಲ್ತಿದ್ದಷ್ಟೆ, ಅಹಂಕಾರಪೂರ್ವಕವಾಗಿ. ಸೊ ಆದ್ದರಿಂದಲೇ ಆತನ ಬೆರಳು ಕತ್ತರಿಸಬೇಕಾಯಿತು. ಆಧ್ಯಾತ್ಮಿಕವಾಗಿ ನೋಡಿದ್ರೆ ನಿಜವಾದಂಥ ಧನ ಅಂತಂದರೆ ಭಗವಂತ. ಅಂತಹ ಭಗವಂತನ ಜ್ಞಾನವನ್ನು ಪಡೆದವಂಥವನು ಧನಂಜಯ. ನಾವೆಲ್ಲರೂ ಕೂಡ ಅರ್ಜುನನಂತೆ ಭಗವಂತನ ಜ್ಞಾನವನ್ನು ಪಡೆದು ಧನಂಜಯರಾಗಬೇಕು. ಆವಾಗ ಮಾತ್ರವೇ ಮೋಕ್ಷ ಪಡಲಿಕ್ಕೆ ಸಾಧ್ಯ ಅಂತಂಬುದು ಹೇಳ್ತಾರೆ. ಮತ್ತೊಂದು ಶ್ಲೋಕವನ್ನು ನೋಡೋಣ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರ ಅಚರಂ ಹೇತುನಾ ಅನೇನ ಕೌಂತೆಯ ಜಗತ್ ವಿಪರಿವರ್ತತೆ ಅಂತ ಹೇಳ್ತಾರೆ. ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಬೇಕಾದಂಥ ಮೂಲದ್ರವ್ಯ ಯಾವುದು ಅಂತಂದರೆ ಜಡ ಪ್ರಕೃತಿ, ಮತ್ತು ಅದಕ್ಕೆ ಒಂದು ಆಕಾರವನ್ನು ಕೊಡುವುದು ಜಡ ಪ್ರಕೃತಿಯ ಮಾನಿಯಾದಂಥ ಚೇತನ ಪ್ರಕೃತಿ ಲಕ್ಷ್ಮಿ. ಭಗವಂತ ಇಡೀ ಸೃಷ್ಟಿಯ ಅಧ್ಯಕ್ಷನಾಗಿ ನಿಂತು ಕ್ರಿಯೆಯ ಹಿಂದೆ ಶಕ್ತಿಯಾಗಿ ಜಡ ಮತ್ತು ಚೇತನ ಪ್ರಕೃತಿಯ ಮೂಲಕ ಈ ಸೃಷ್ಟಿ ನಿರ್ಮಾಣವನ್ನು ಮಾಡಿದ್ದಾನೆ. ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಒಂದು ವಿಶಿಷ್ಟವಾದಂಥ ಶಕ್ತಿಯಾಗಿ ಭಗವಂತ ತುಂಬಿದ್ದಾನೆ ಅಂತ ಹೇಳ್ತಾರೆ. ಸೊ ಈ ಥರ ಜ್ಞಾನವನ್ನು ನಾವು ಪಡ್ಕೊಂಡಾಗ ಜ್ಞಾನದ ಅನುಭವ ಆಗ್ತದೆ. ಈ ಪ್ರಕೃತಿಯನ್ನು ನೋಡಿದಾಗ, ವಸ್ತುಗಳನ್ನು ನೋಡಿದಾಗ, ಭಗವಂತ ನಮಗೋಸ್ಕರ ಈ ಶರೀರವನ್ನು, ಮನಸ್ಸು, ಬುದ್ಧಿ, ಚಿತ್ತ ಇವುಗಳನ್ನೆಲ್ಲ ಕೊಟ್ಟಿದ್ದಾನಲ್ಲ, ಇದರಲ್ಲಿ ಪ್ರತಿಯೊಂದರಲ್ಲೂ ಭಗವಂತನನ್ನು ನಾವು ನೋಡ್ತಾ ಹೋದರೆ ಮನಸ್ಸಿನಲ್ಲಿ ಭಗವಂತ ಯಾವಾಗೂ ಇರ್ತಾನೆ. ಆ ಜ್ಞಾನ ಯಾವಾಗ ಬರುತ್ತೋ ಮನುಷ್ಯನಲ್ಲಿರುವಂಥ ಅಸೂಯೆ ತೊಡೆದು ಹೋಗ್ತದೆ. ಯಾವಾಗ ಆ ಅಸೂಯೆ ಹೋಗ್ತದೋ
ಜ್ಞಾನದ ಮುಖಾಂತರವಾಗಿ ಭಗವಂತನನ್ನು ಸದಾ ಕಾಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನೋಡುವಾಗ ಯಾವಾಗ ಶರೀರ ಬಿಡ್ತದೋ ಆವಾಗ ನಮ್ಮ ಮನಸ್ಸಿನಲ್ಲಿ ಭಗವಂತನೇ ಇರ್ತಾನೆ. ಮತ್ತೆ ಮರಳಿ ಬರಬೇಕಾದ ಅವಶ್ಯಕತೆ ಇಲ್ಲದಂಥ ಭಗವಂತನನ್ನೇ ಸೇರ್ತೇವೆ ಅಂತಂಬೋದು ಇದರ ಉದ್ದೇಶ. 9ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು, ಮನಸ್ಸಿನಲ್ಲಿ ಭಗವಂತ ಸದಾಕಾಲ ಗಟ್ಟಿಯಾಗಿರಬೇಕಾದ್ರೆ ಏನು ಮಾಡಬೇಕು, ಯಾವ ಥರ ವಿದ್ಯೆ ಗಳಿಸಬೇಕು, ಆ ಜ್ಞಾನ ಎಂಥದ್ದು, ಅದರ ಬಗ್ಗೆ ಕೃಷ್ಣ ಇಲ್ಲಿ ವಿವರಣೆ ಮಾಡ್ತಾನೆ. ಸೃಷ್ಟಿ ಬಗ್ಗೆ ವರ್ಣನೆ ಮಾಡಿದ, ಎಲ್ಲವನ್ನು ನನ್ನ ಪ್ರಳಯ ಕಾಲದ ಎಲ್ಲವೂ ನನ್ನನ್ನೇ ಸೇರ್ತದೆ ಮತ್ತು ಎಲ್ಲವನ್ನು ನಾನೇ ಮಾಡ್ತೇನೆ. ಅಂದರೆ ಏನು, ಪ್ರತಿಯೊಂದು ಕ್ರಿಯೆ ಹಿಂದೆ, ಪ್ರತಿಯೊಂದು ವಸ್ತುವಿನ ಪ್ರಕೃತಿ ಹಿಂದೆ ಭಗವಂತನ ಚೇತನೆ ಇದೆ ಅಂತಂಬುದು ನಮಗೆ ಅರಿವಿರಬೇಕು. ಆವಾಗ ನಮಗೆ ದೇವಸ್ಥಾನಕ್ಕೆ ಹೋದರೆ ಒಂದು ಮೂರ್ತಿಯನ್ನು ನೋಡಿದಾಗೆ ದೇವರಿದ್ದಾನೆ ಅಂತ ಅನಿಸುತ್ತೆ. ಒಂದು ಸಲ ಕಣ್ಣು ಹಿಂಗೆ ರಿವರ್ಸ್ ಆಯಿತು, ಈ ಕಡೆ ತೆರೀತಂದರೆ ದೇವರನ್ನು ಮರೆತು ಬಿಡ್ತದೆ. ನಾವು ಈ ರೀತಿ ಅನುಸಂಧಾನ ಮಾಡಿಕೊಂತ ನಾವು ಪ್ರಕೃತಿಯನ್ನು ನಾವು ನೋಡಿದಾಗ ಯಾವುದು ನೋಡ್ರೂ ಇದು ಭಗವಂತ ಮಾಡಿದ್ದೆ ಅಂತ ಅನಿಸುತ್ತೆ. ಆವಾಗ ಭಗವಂತ ಮನಸ್ಸಿನಲ್ಲೇ ನಿಲ್ತಾನೆ. ಅಸಲು ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಅಂಥವ್ರಿಗೆ ದೇವಸ್ಥಾನ ಬೇಕು. ಯಾಕಂದ್ರೆ ದೇವರನ್ನ ಆ ವಿಗ್ರಹವನ್ನು ನೋಡಿದಾಗ ಆದರೂ ದೇವರು ಅಂತ ಅಂಬುದು ಬರುತ್ತೆ. ಬಟ್ ಅದೇ ಸಾಲದು. ಅದು ಬಾಲ್ಯ ವಯಸ್ಸಲ್ಲಿ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಅಷ್ಟಕ್ಕಿಂತಲೂ ಪ್ರಕೃತಿಯಲ್ಲಿ ಈ ದೇವರಿದ್ದಾರೆ, ಇದನ್ನು ಈ ಸೃಷ್ಟಿ ಮಾಡಿದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಅಂಥವರಿಗೆ ಮೂರ್ತಿ ಪೂಜೆ ಬೇಕೇ ಬೇಕು. ಆ ಮೂರ್ತಿಯನ್ನು ಕೂಡ ಅವರು ಒಂದು ಜಡದಲ್ಲಿ ನೋಡ್ತಾರೆ, ಒಂದು ಕಲ್ಲಿನಲ್ಲೋ ಒಂದು ವಿಗ್ರಹದಲ್ಲೋ ನೋಡ್ತಾರೆ. ಸ್ವಲ್ಪ ಎತ್ತರಕ್ಕಾದ ಮೇಲೆ ಪಂಚಭೂತಗಳಲ್ಲಿ ಕಲ್ಲಿನ ಜೊತೆ ನೀರು ಇದೆ, ವಾಯು ಇದೆ, ಅಗ್ನಿ ಇದೆ, ಆಕಾಶ ಇದೆ, 4 ಒಡೆದ ಭೂತಗಳಿದೆ. ಅದಕ್ಕೇನು ಮಾಡ್ತೇವೆ, ತೀರ್ಥ ಸ್ನಾನಗಳಂಥೇಳಿ ನೀರಿನಲ್ಲಿ ಸದಾ ಭಗವಂತ ಇರ್ತಾನೆ ಅಂತ ನೀರನ್ನು ನಾವು ತೀರ್ಥ ಸ್ನಾನ ಮಾಡೋಕ್ಕೆ ಹೋಗ್ತೇವೆ. ಅಗ್ನಿಯಲ್ಲಿ ಉಪಾಸನೆ ಮಾಡ್ತೇವೆ, ಹೋಮಾದಿಗಳ ದೀಪ ಹಚ್ಚೋದೆಲ್ಲ ಮಾಡ್ತೇವೆ, ಯಾಕಂದರೆ ಭಗವಂತನೆಲ್ಲ ಅಲ್ಲಿ ನೋಡ್ತೇವೆ. ಇನ್ನು ಗಾಳಿ ನಮ್ಮ ಮೈಯ ಮೇಲೆ ಮುಟ್ಟಿದಾಗೆಲ್ಲ, ಇದು ಸ್ವಲ್ಪ ಇನ್ನೂ ಎತ್ತರ ಬೇಕು. ಗಾಳಿ ನಮ್ಮ ಮೇಲೆ ಮುಟ್ಟಿದಾಗೆಲ್ಲ ಆಹಾ ಭಗವಂತ, ಒಳ್ಳೆ ಬೇಸಿಗೆ ಕಾಲದಲ್ಲಿ ತಣ್ಣ ಗಾಳಿ ಬಂತ ಅಂದ್ಕೊಳ್ಳಿ, ಭಗವಂತ ನೆನೆಸ್ಕೊಡ್ತೇವೆ. ಇನ್ನು ಆಕಾಶದಲ್ಲಿ ಭಗವಂತ ನೋಡಬೇಕು ಅಂದರೆ ಇನ್ನೂ ಎಲಿವೇಟೆಡ್ ಆದಂಥ ಜ್ಞಾನ ಬೇಕು. ಈ ಗಾಳಿ ಆಕಾಶದಲ್ಲಿ ಆ ಎತ್ತರಕ್ಕೆ ಹೋಗಬೇಕಂತಂದರೆ ಈ ಪ್ರಕೃತಿಯಲ್ಲಿರುವಂಥದ್ದೆಲ್ಲವನ್ನು ನಾವು ಚಿಂತನೆ ಮಾಡಬೇಕು ಹಾಗೆ ಹೇಳ್ತಾರೆ. ಸೊ ಸದ್ಯಕ್ಕೆ ನಾವು ಭೂಮಿ, ಭೂತತ್ವ, ಅಗ್ನಿತತ್ವ, ಜಲತತ್ವ ಈ 3ಗಳಲ್ಲೇ ನಾವು ಭಗವಂತನ ನೋಡ್ತೇವೆ. ಆದರೂ ನೋಡೋದು ಕೂಡ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತಲ್ಲ, ನಮ್ಮ ಸಮಸ್ಯೆಗಳನ್ನ ಹೋಗಲಾಡಿಸುವಂಥ ಭಗವಂತನಿಗೆ ನಮಸ್ಕಾರ. ನಮ್ಮ ಸಮಸ್ಯೆಗಳು ಈಡೇರ್ತೋ ಮತ್ತೆ ಮಾಮೂಲಿ ನಮ್ಮ ಕೆಲಸಗಳು ನಾವು ಮಾಡಿಕೊಳ್ತೇವೆ. ಸೊ ಈ ರೀತಿ ಆಗ್ತದೆ. ಆದರೆ ಪ್ರಕೃತಿಯನ್ನು ನೋಡಿದ ತಕ್ಷಣ ಪ್ರತಿಯೊಂದು ಸಲ ಭಗವಂತ ಯಾರಿಗೆ ಇರ್ತದೋ ಅಂಥವರ ಅಂತ್ಯಕಾಲ ಯಾವಾಗಾದರೂ ಕೂಡ ಅಡ್ಡಿ ಇಲ್ಲ. ಯಾಕಂದರೆ ಇವನಿಗೆ ಆಲ್ರೆಡಿ ಅಭ್ಯಾಸ ಆಗಿದೆ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ನಿತ್ಯದಲ್ಲೂ ಮಾಡಬೇಕಲ್ವ. ಆ ನಿತ್ಯ ಮಾಡುವಂಥ ಕ್ರಿಯೆ ನಾವು ಈ ಜ್ಞಾನದ ಮುಖಾಂತರವಾಗಿ ಬೆಳೆಸಿಕೊಳ್ಳಬೇಕು. ಅದಕ್ಕೆ ಪೂರಕವಾದಂಥ ಎಲ್ಲ ವಿಷಯಗಳನ್ನು ಭಗವಂತ ಈ 9ನೇ ಅಧ್ಯಾಯದಲ್ಲಿ ನಮ್ಮ ಮುಂದಿಟ್ಟಿದ್ದಾನೆ. ಸೊ ಇವತ್ತು ಈ ಅಧ್ಯಾಯದಲ್ಲಿ 34 ಶ್ಲೋಕಗಳಿದೆ. ಇವತ್ತು ನಾವು 10 ಶ್ಲೋಕಗಳನ್ನು ನೋಡಿದ್ದೇವೆ. ಸಮಯ ಆಗಿರೋದ್ರಿಂದ ಇವತ್ತು ಇಲ್ಲಿಗೆ ಮುಗಿಸೋಣ. ಮತ್ತು ಬರುವಂಥ ವಾರ ಮತ್ತೆ ಭಗವಂತ ಪ್ರಕೃತಿ ಮುಖಾಂತರವಾಗಿ, ಅದಕ್ಕೆ ನೋಡಿ ಬ್ರಹ್ಮ ಜಗತ್ ಸಂಬಂಧ ಯೋಗ. ಬ್ರಹ್ಮ ಅಂದರೆ ಭಗವಂತ, ಜಗತ್ತು, ಭಗವಂತಗೂ ಜಗತ್ತಿಗೂ ಸಂಬಂಧ. ಆ ಸಂಬಂಧವನ್ನು ನಾವು ಯಾವಾಗ ಅರ್ಥ ಮಾಡಿಕೊಳ್ತೀವೋ, ಯಾಕೆಂದರೆ ನಮ್ಮ ಪ್ರತಿಯೊಂದು ಆ್ಯಕ್ಟಿವಿಟಿ, ಮಾನಸಿಕವಾಗಿ ಆಲೋಚನೆ ಮಾಡೋದು, ನಿರ್ಣಯ ತೆಗೆದುಕೊಳ್ಳೋದು, ಅನುಭವಿಸೋದು ಪ್ರಕೃತಿ ಮೇಲೆಯೇ ನಮ್ಮದು. ಈ ಜಗತ್ತಿನ ಮೇಲೆ ಆಧಾರ ಪಟ್ಟಿದ್ದೇವೆ ನಾವು. ಪ್ರತಿಯೊಂದು ಸಮಯದಲ್ಲಿ ಅದೇ ಇರ್ತದೆ. ಈ ಜಗತ್ತು ಭಗವಂತನಿಗೆ ಸಂಬಂಧ ಇದೆ ಅಂತಂದಾಗ ಆ ಜಗತ್ತಿನ ಸೃಷ್ಟಿ ಮಾಡಿದಂಥ ಭಗವಂತನೇ ಪ್ರತಿಯೊಂದು ಹಿಂದೆ ನಮ್ಮ ಕಾಣಲಿಕ್ಕೆ ಆರಂಭಿಸ್ತದೆ. ಆವಾಗ ಸದಾ ಮನಸ್ಸಿನಲ್ಲಿ ಭಗವಂತನೇ ಇರ್ತಾನೆ. ಆವಾಗ ನಾವು ಪ್ರತ್ಯೇಕವಾಗಿ ದೇವ್ರ ಗುಡಿಗೆ ಹೋಗುವ ಕೆಲಸ ಇಲ್ಲ, ಪ್ರತ್ಯೇಕವಾಗಿ ಭಗವಂತನಿಗೋಸ್ಕರ. ಯಾಕೆಂದರೆ ಮನಸ್ಸಿನಲ್ಲಿ ಅದೇ ಇರೋದು. ಒಂದು ಮೀನು ನೀರಿನಲ್ಲಿರ್ತದೆ, ಅದು ಮತ್ತೆ ಪ್ರತ್ಯೇಕವಾಗಿ ಸ್ನಾನ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಇಲ್ಲ, ಯಾಕಂದರೆ ನೀರಿನಲ್ಲೇ ಇರೋದು. ಅದು ಸದಾ ಮನಸ್ಸಿನಲ್ಲಿ ಭಗವಂತನೇ ಇದ್ದವನಿಗೆ ಯಾವ ಮೈಲಿಗೆ ಇದೆ? ಮೈಲಿಗೆ ಅಂದರೆ ಏನು? ಭಗವಂತನನ್ನು ಮರೆಯೋದೇ ಮೈಲಿಗೆ. ನಿಜವಾದಂಥ ಶಾಸ್ತ್ರೋಕ್ತವಾದಂಥ ಅರ್ಥ ಏನಂತಂದರೆ ಭಗವಂತನನ್ನು ಮರೆಯೋದು. ಆದರೆ ಇವತ್ತು ಬೇರೆ ನಾವು ಅದನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಯಾವಾಗಾದರೂ ಕೊಳೆ ಆದಾಗೂ ಕೂಡ ಮನಸ್ಸು ಭಗವಂತನ ಕಡೆ ಹೋಗೋದಿಲ್ಲ, ಅದನ್ನು ಮೈಲಿಗೆ ಅಂತಿತ್ತು. ಈಗ ಅನುಸಂಧಾನವೇ ಇಲ್ಲ. ಸ್ನಾನ ಮಾಡಿ ಯಾವುದೋ ಒಂದು ಅದಕ್ಕೆ ಆದಂಥ ಒಂದು ವಿಶಿಷ್ಟವಾದಂಥ ಬಟ್ಟೆ ಉಟ್ಟುಕೊಳ್ತೇವೆ, ಮನಸ್ಸು ಸದಾ ಕೊಳೆಯಾಗೇ ಇರ್ತದೆ.
ನಾನೊಬ್ಬನೇ ಮಡಿದ್ದೇನೆ, ಇವರು ಯಾರಿಗೂ ಇಲ್ಲ, ಅದು ಮುಟ್ಟಿದ್ರು ಇದು ಮುಟ್ಟಿದ್ರು ಅಂತ ಸದಾ ಮನಸ್ಸು ಭಗವಂತನ ಕಡೆ ಹೋಗೋದೇ ಇಲ್ಲ. ಎಲ್ಲರೂ ಅಯೋಗ್ಯರು, ಏನೂ ಗೊತ್ತಿಲ್ಲ ಅಂತ ಮನಸ್ಸಲ್ಲಿ ಕೋಪದಿಂದ ಬೈಕೊಳ್ತಾ ಇರ್ತಾನೆ ಎಲ್ಲರೂ. ಎಲ್ಲಿದೆ ಮೈ ಮತ್ತೆ ಭಗವಂತನೇ ಒಂದು ಸಲ ಮನಸ್ಸಿನಿಂದ ಹೋದ ಅಂತಂದರೆ ಅವನು ಮೈಲಿಗೆ ಥರ ಆಗ್ತಾರೆ. ಇದು ಶಾಸ್ತ್ರದ ಅರ್ಥ. ವ್ಯಾವಹಾರಿಕ ಅರ್ಥ ಬೇರೆ, ಅದು ನಮಗೆ ಅವಶ್ಯಕತೆ ಇಲ್ಲ. ಅದು ಮಡಿಗಿಡಿ ಯಾರು ಮಾಡ್ತಾರೋ ಅವರು ಮಾಡಿಕೊಳ್ಳರು, ನಮಗೆ ಅಡ್ಡಿ ಇಲ್ಲ. ಅವರನ್ನು ಟೀಕೆ ಮಾಡೋ ಅವಶ್ಯಕತೆ ಕೂಡ ನಮಗಿಲ್ಲ. ನಮ್ಮ ಜೀವನದಲ್ಲಿ ನಾವು ಮಾಡಬೇಕು. ಯಾವಾಗ ಮನಸ್ಸಿನಿಂದ ಭಗವಂತ ಹೋಗಿದ್ದಾನೆ ಅದು ಮೈಲಿಗೆ. ಆ ಮೈಲಿಗೆಯನ್ನು ಯಾಕೆ ಮಡಿ ಮಾಡಬೇಕಾದ್ರೆ ಏನು ಮಾಡಬೇಕು? ಭಗವಂತಂತಂದು ಕೂಡಿಸಿ, ಭಗವಂತಂತಂದು ಮತ್ತೆ ಮನಸ್ಸಿನಲ್ಲಿ ಕೂಡಬೇಕು. ಕೆಟ್ಟ ಆಲೋಚನೆ ಹೋಗಬಾರ್ದು ಅಂದರೆ ಹಿಂದಿನ ಕಾಲದಲ್ಲಿ ಸ್ನಾನ ಯಾವಾಗ ಮಾಡ್ತೀವೋ ನೀರಿನಲ್ಲಿ ಆ ಶಕ್ತಿ ಇರ್ತದೆ, ಹಳೆದನ್ನೆಲ್ಲ ಮರೆತು ಬಿಡ್ತದೆ. ಅದಕ್ಕೆ ಪ್ರಶಾಂತವಾಗ್ತೇವೆ. ಅದಕ್ಕೆ ಮಡಿಗೆ ಮುಂಚೆ ಸ್ನಾನ ಮಾಡೋದು ಅಂತ ಬಂತು. ಈಗ ಸ್ನಾನ ಮಾಡಿದ್ರೇ ಮಡಿ ಅಂತ ಆಯಿತು. ಕೆಲವೊಮ್ಮೆ ಸ್ನಾನ ಮಾಡಿದರೂ ಕೂಡ ತಲೆಯಲ್ಲಿರೋ ಕೊಳೆ ಹೋಗೋದೇ ಇಲ್ಲ. ಕೊಳೆ ಅಂತಂದರೆ ಆಲೋಚನೆಗಳ ಕೊಳೆ, ಅದನ್ನು ಯಾವ ಶಾಂಪು ಹಾಕಿದರೂ ಹೋಗೋಲ್ಲ. ಅಷ್ಟು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಮಡಿ ಅಂತಂಬೋದು ಮಾನಸಿಕ ಕ್ರಿಯೆ, ಅದು ಶಾರೀರಿಕ ಕ್ರಿಯೆ ಅಲ್ಲ. ಇದು ನಮಗೆ ಗೊತ್ತಿರಬೇಕು. ಸೊ ಸದಾ ಮನಸ್ಸಿನಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ ಇದ್ದರೆ, ಯಾವಾಗೂ ಭಗವಂತನೇ ಇರಬೇಕು ಅಂದರೆ ಏನು ಮಾಡಬೇಕು? ನಾವು ನಿತ್ಯ ಯಾವುದನ್ನು ನೋಡ್ತಾ ಇದ್ದೀವೋ ಅದರಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ಅದು ಮಾಡಿದ ಭಗವಂತನೇ. ನಮ್ಮ ಕಣ್ಣು ತೆರೆದದ್ದಾಗಿಂದ ರಾತ್ರಿ ನಿದ್ದೆ ಮಾಡೋ ಕಾಲಕ್ಕೆ ಮುಚ್ಚೋ ತನಕ ನಾವು ಪ್ರಕೃತಿ ಜೊತೆ ಮಿಂಗಲ್ ಆಗ್ತಾ ಇರ್ತೇವೆ. ವಸ್ತು, ವಿಷಯ, ವ್ಯಕ್ತಿ ಎಲ್ಲವೂ ಭಗವಂತ ನಮಗೆ ಕೊಟ್ಟಿರುತ್ತೆ. ಅದನ್ನು ನೋಡಿದಾಗೆಲ್ಲ ಹಿಂದಿರುವಂಥ ಭಗವಂತನ ಶಕ್ತಿ ನಮಗೆ ನೆನಪಾಗಬೇಕು. ಅದಕ್ಕೆ ಹೇಳ್ತಾನೆ ಭಗವಂತ, ಎಲ್ಲ ಕಡೆ ನಾನೇ ತುಂಬಿದ್ದೇನೆ. ಈ ವಿದ್ಯೆ ಯಾವಾಗ ನಮಗೆ ಗೊತ್ತಾಗ್ತದೋ, ನಿಮಗೆ ಏನು ನೋಡಿದ್ರೆ ನಿಮಗೆ ಭಗವಂತನಿಗೆ ಗೊತ್ತಾಗ್ತದೆ. ಯಾವ ಒಂದು ಮೆಟೀರಿಯಲ್ ಆಗಲಿ, ಯಾವ ಒಂದು ವ್ಯಕ್ತಿ ಆಗಲಿ, ಯಾವ ಒಂದು ವಿಷಯ ಆಗಲಿ ತಗೊಳ್ಳಿ, ಅದು ಹೇಗೆ ಬಂತು ಅಂತ ನೀವು ಸ್ವಲ್ಪ ಹುಡುಕೊಂತ ಹೋದರೆ ಅದರ ಹಿಂದೆ ಭಗವಂತನ ಸಪೋರ್ಟೇ ಇರೋದು. ಹೀಗೆ ಇದನ್ನು ಅನುಸಂಧಾನ ಮಾಡ್ತಾ ಇದ್ದರೆ ನಿರಂತರ ಭಗವಂತ ನಮ್ಮ ಮನಸ್ಸಿನಲ್ಲಿ ಕೂಡ್ತಾನೆ. ನಮ್ಮ ಮನಸ್ಸಿನಲ್ಲಿ ಭಗವಂತ ಕೂತಾಗ ಯಾವಾಗ ಬೇಕಾದ್ರೂ ಪ್ರಾಣ ತೊಗೊಂಡವ್ರೆ ನಮಗೆ ಅಭ್ಯಂತರ ಏನೂ ಇಲ್ಲ. ನಾವು ಒದ್ದಾಡೋದಕ್ಕೆ ಯಾಕೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ? ಮನೆ, ಸಂಸಾರ, ಮಕ್ಕಳು, ಇನ್ನು ಚಿಕ್ಕ ಹುಡುಗರು ಇದೇ ಇರ್ತದೆ. ಇದ್ದಾಗ ಹೋದಾಗ ಏನಾಗುತ್ತೆ? ತಾಪತ್ರಯ ಆಗ್ತದೆ. ಯಾಕಂದರೆ ಇದನ್ನು ಮತ್ತೆ ನಾನು ಆಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ವಲ್ಲ ಅಂತ ಅದು ನೋವು ಕೊಡ್ತದೆ. ಅದೇ ಅಂತ್ಯಕಾಲದಲ್ಲಿ ಆ ಥರ ಸ್ಮರಣೆ ಆಗ್ತದೆ. ಹೀಗೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ತಾ ಬರಬೇಕು. ಪ್ರತಿಯೊಂದು ಪಾಂಚಭೌತಿಕವಾದಂಥ ವಸ್ತುವಿನ ಹಿಂದೆ, ಪ್ರಕೃತಿಯ ಹಿಂದೆ ಭಗವಂತ ಇದ್ದಾನೆ, ಎಲ್ಲವೂ ಆತನ ಅಧೀನದಲ್ಲಿ ಇರ್ತದೆ ಅಂತಂಬುದು ನಾವು ಅನುಸಂಧಾನ ಮಾಡ್ತಾ ದಿನ ಬೆಳೆಸಿಕೊಳ್ತಾ ಹೋದಾಗ ನಿರಂತರ ಭಗವಂತ ಮನಸ್ಸಿನಲ್ಲಿ ಕಾಣ್ತಾನೆ. ಆವಾಗ ಯಾವ ಸ್ಟ್ರೆಸ್ಸು ಇರಲ್ಲ. ಯಾಕೆಂತಂದರೆ ಎಲ್ಲ ಭಗವಂತ ಕೊಟ್ಟಿದ್ದು ಅಂತಂದ ಮೇಲೆ ಅಸೂಯೆ ಎಲ್ಲಿಂದ ಬರಬೇಕು? ನಾವೆಲ್ಲರೂ ಆಟೋಮೆಟಿಕ್ಕಾಗಿ ಅನಸೂಯೆಗಳಾಗಿಬಿಡ್ತೇವೆ. ಇನ್ನೊಬ್ಬರಿಗೆ ಜಂಬ ಕೊಚ್ಚಿಕೊಳ್ಳೋ ಅವಶ್ಯಕತೆ ಇಲ್ಲ. ಅವನ ಹತ್ರ ಇದೆ ಅಂತಂದರೆ ಅವನಿಗೆ ಕೊಟ್ಟವನು ಭಗವಂತನೇ, ನಂಗೆ ಕೊಡದೇ ಇರೋನು ಭಗವಂತನೇ, ಅವನಿಗೆ ಕೊಟ್ಟಿದ್ದನ್ನು ಹೊಚ್ಚಕಿಚ್ಚು ಪಡೋದು ಬೇಡ, ಅದು ಕೂಡ ಭಗವಂತನೇ. ಈ ರೀತಿ ಅನುಸಂಧಾನ ಮಾಡಬೇಕಾಗ್ತದೆ. ಇದನ್ನು ಇನ್ನು ಭಗವಂತ ಯಾವ ರೀತಿ ಜ್ಞಾನವನ್ನು ಮುಂದುವರಿಸ್ತಾನೆ ಅಂತಂಬುದನ್ನು ನೋಡೋಣ. ಮುಂದಿನ ವಾರ ಮತ್ತಷ್ಟು ಶ್ಲೋಕಗಳನ್ನು ನಾವು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.